ಸೊ ಹಲೋ ಗೈಸ್, ಇವತ್ತು 2021 ಇಂದು MG ಹೆಕ್ಟರ್ ಸಿಕ್ಕಿದೆ. ಸೊ ಇವತ್ತು ಈ ಕಾರಿಂದ ಒಂದು ರಿವ್ಯೂ ಮಾಡ್ತೀವಿ. ಸೊ ಇವತ್ತು ನಾನು ಒಬ್ಬನೇ ಇಲ್ಲ. ಸೊ ನಮ್ಮ ಇಲ್ಲಿ ಪವನ್ ಸರ್ ಅವರು ಇದ್ದಾರೆ. ಸರ್ ನಮಸ್ತೆ ಸರ್. Hi guys. ಹಲೋ ಸರ್. ನಮಗೆ ಈಗ MG ಹೆಕ್ಟರ್ ಬಗ್ಗೆ ಹೇಳಿ ಸರ್. ಇಲ್ಲಿ MG ಏನಂತ ಹೇಳಿದ್ರೆ ಒಂದು ಕೇಳಿದ್ದೆ, ಇಂಜಿನ್ ಪವರ್ ಕಮ್ಮಿ ಅಂತ ಇದು MGಲಿ. ಫೀಚರ್ ಗಳು ಮಾತ್ರ ತುಂಬಾ ಲೋಡೆಡ್ ಇದೆ ಅಂತೆ ಫುಲ್. ಹೌದು. ಸೊ ನನಗೆ 1 by 1 ಫೀಚರ್ ಹೇಳ್ತಾ ಹೋಗಿ ಸರ್. ಒಂದು ಎಕ್ಸ್ಟೀರಿಯರ್ ಇಂದ ಹೋಗೋಣ ಸರ್. ಓಕೆ ಓಕೆ, ಲೆಟ್ ಸ್ಟಾರ್ಟ್. ಹೆಂಗ್ ಹೇಳ್ತೀರಾ ಹೇಳಿ ಸರ್. ನನಗೆ ಬೇಸಿಕ್ ಆದ್ರೂ ಅಷ್ಟ್ರ ಬಗ್ಗೆ ಗೊತ್ತಿಲ್ಲ, ಬಟ್ ಹೊರಗಡೆ ಔಟ್ಲುಕ್ ಒಳ್ಳೆ ಚೆನ್ನಾಗಿ ಕಾಣಿಸುತ್ತೆ. ಬಹಳ ಚೆನ್ನಾಗಿದೆ ವೆಹಿಕಲ್. ಹಾ. ಸೊ ಫಸ್ಟ್ MG ಅಂದ್ರೆ ತುಂಬಾ ಜನ ಕನ್ಫ್ಯೂಸ್ ಆಗಿರ್ತಾರೆ. MG ಅಂದ್ರೆ ಮಾರಿಸ್ ಗ್ಯಾರೇಜಸ್ ಅಂತ ಹೇಳಿ. ಸೊ ಇದು ಒಂದು ಬ್ರಿಟಿಷ್ ಕಂಪನಿ ಇಂಡಿಯಾಗೆ ಬಂದಿದೆ, ಬಿಸ್ನೆಸ್ ಮಾಡ್ತಿರೋದು ಫ್ರಮ್ 2019 ಇಂದ. ಸೊ 2019 ಅಲ್ಲಿ ಒಂದಿಷ್ಟು ಮಾಡೆಲ್ಸ್ ಬಂತು. ಅದರಲ್ಲಿ ಫಸ್ಟ್ ಬ್ಯಾಚ್ ಅಲ್ಲಿ ಬಂದಿದ್ದು MG ಹೆಕ್ಟರ್ ಅಂತ. ಸೊ ನಾವಿಲ್ಲಿ ನೋಡ್ತಾ ಇರೋದು ಸೆಕೆಂಡ್ ಜನರೇಷನ್ ಮಾಡೆಲ್. ಸೆಕೆಂಡ್ ಜನರೇಷನ್ ಮಾಡೆಲ್ ಅಲ್ಲಿ MG ಹೆಕ್ಟರ್ ಇದು 5 ಸೀಟರ್ ಮಾಡೆಲ್. 5 ಸೀಟರ್. ಸೊ ಇದರಲ್ಲಿ MG ಹೆಕ್ಟರ್ ಪ್ಲಸ್ ಅಂತಾನು ಬರುತ್ತೆ, ಅದು 6 ಮತ್ತೆ 7 ಸೀಟರ್ ಎಲ್ಲ ಅವೈಲೇಬಲ್ ಇರುತ್ತೆ. ಆಸ್ ಆಫ್ ನಾವು ಇಲ್ಲಿ ನೋಡ್ತಿರ್ಬೋದು, ಈ ಕಾರ್ ಫೇಮಸ್ ಇರೋದು ಇದ್ರಲ್ಲಿರೋ ಸೆನ್ಸರ್ಸ್ ಮತ್ತೆ ಅಡ್ವಾನ್ಸ್ ಟೆಕ್ನಾಲಜೀಸ್ ಇಂದ. ಸೊ ಇದು ನೋಡೋದಕ್ಕೆ ಎಷ್ಟು ಬಲ್ಕಿ ಆಗಿ ಕಾಣುತ್ತೆ, ಅಷ್ಟೇ ಸ್ಟೇಬಲ್ ಆಗೂ ಇದೆ. ಬಿಲ್ಡ್ ಕ್ವಾಲಿಟಿನೂ ತುಂಬಾ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ. ಸೊ ಕ್ವಾಲಿಟಿಯಲ್ಲಿ ಎಲ್ಲೂ ಕಾಂಪ್ರಮೈಸ್ ಮಾಡಿಲ್ಲ. ಸೊ ಫಸ್ಟ್ ನೀವು ನೋಡಬಹುದು, ಎಲ್ಲ ಕಡೆ ನಿಮಗೆ ಕ್ರೋಮ್ ಟ್ರೀಟ್ಮೆಂಟ್ ಎಲ್ಲ ಇದೆ. ಓಕೆ. ರೇಡಿಯೇಟರ್ ಹತ್ರ ಇಲ್ಲಿ ಕ್ರೋಮ್ ಟ್ರೀಟ್ಮೆಂಟ್, ಕ್ರೋಮ್ ಲೈನ್ಸ್ ಇದೆ. ಇಲ್ಲಿ ಫಸ್ಟ್ ನಿಮಗೆ DRLs ಕಾಣಿಸುತ್ತೆ, ಆಮೇಲೆ ಹೆಡ್ಲೈಟ್ ಬರುತ್ತೆ. DRL ಫಸ್ಟ್ ಇದು ಬರುತ್ತೆ, ಆಮೇಲೆ ಹೆಡ್ಲೈಟ್ ಬರುತ್ತೆ. ಓಕೆ. ಹೌದು. ಹೆಡ್ಲೈಟ್ಸ್ ಅಲ್ಲಿ ನೀವು ನೋಡಬಹುದು ಡ್ಯುಯಲ್ ಪ್ರೊಜೆಕ್ಟರ್ ಸೆಟಪ್, ಅದು ರೆಕ್ಟಾಂಗಲ್ ಶೇಪ್ ಅಲ್ಲಿ ಇದೆ ಇಲ್ಲಿ. ಹಾಗೆ ನಿಮಗೆ ಫಾಗ್ ಲೈಟ್ಸ್ ಇಲ್ಲೇ ಬರುತ್ತೆ. ಸೊ ಬಾಡಿ ಕ್ಲಾಡಿಂಗು ಇದೆಲ್ಲ ನೀವು ನೋಡಬಹುದು. ಮತ್ತೆ ಸೈಜು ಅಷ್ಟೇ, ಸ್ವಲ್ಪ ದೂರ ನಿಂತ್ಕೊಂಡು ನೋಡಿದ್ರೆ ರೋಡ್ ಪ್ರೆಸೆನ್ಸ್ ನಿಮಗೆ ಗೊತ್ತಾಗುತ್ತೆ, ತುಂಬಾ ದೊಡ್ಡ ವೆಹಿಕಲ್ ಇದು ಅಂತ. ಸೊ ಈಗ ಇಂಜಿನ್ ಬಗ್ಗೆ ಮಾತಾಡೋಣ. ಅಲ್ಲಿ ಬಟನ್ ಒತ್ತರೆ ಸೈಡ್ ಮಿರರ್ ಓಪನ್ ಆಗುತ್ತೆ. ಹೌದು, ಇದು ರಿಕ್ವೆಸ್ಟ್ ಸೆನ್ಸರ್ ಅಂತಾರೆ. ಸೊ ಕೀ ಇದೆ, ಕೀ ಈ ತರ ಬರುತ್ತೆ, ರಿಮೋಟ್ ಕೀ. ಸೊ ಇದನ್ನ ನಾವು ಪಾಕೆಟ್ ಅಲ್ಲಿ ಇಟ್ಕೊಂಡ್ರೆ ಸಾಕು. ಸೊ ಗಾಡಿ ಇದನ್ನ ಸೆನ್ಸ್ ಮಾಡುತ್ತೆ ಅಂಡ್ ಇಟ್ ಓಪನ್ಸ್. ಓಪನ್ ಆಗಿದೆ. ಕೀ ಅಲ್ಲೇ ಇಟ್ಟು ಸ್ಟಾರ್ಟ್ ಮಾಡಕ್ಕಾಗತ್ತಾ? ಓಪನ್ ಇದ್ದಿ ಡೋರ್ ನೋಡೋಣ. ಓಕೆ. ಒಂದ್ ನಿಮಿಷ, ಅದು ಕೂತ್ಕೊಂಡು ಕ್ಲಚ್ ಹೊತ್ಬೇಕು, ಕ್ಲಚ್ ಹೊತ್ತಿ ಸ್ಟಾರ್ಟ್ ಮಾಡ್ಬೇಕು ಅನ್ಸುತ್ತೆ. ಒಂಥರ ಅಗ್ರೆಸಿವ್ ಸ್ಟಾರ್ಟ್. ಹೌದು ಅಲ್ಲ? ಸರಿ, ಇಂಜಿನ್ ತೋರಿಸಿ ನೋಡೋಣ. ಓಕೆ. ಸೊ ಯಾರು ಹೈಟ್ ಇದ್ದೀರಾ, ನನ್ನ ಹೈಟ್ 6 feet. ಸೊ ಯಾರು ಹೈಟ್ ಇದ್ದೀರಾ ಅವ್ರಿಗೆ ಈಸಿ ಇದೆ. ಮತ್ತೆ ಯಾರು ಹೈಟ್ ಕಡಿಮೆ ಇರ್ತಾರೆ ಅವರಿಗೆ ಇಲ್ಲೊಂದು ಏನು ಫುಟ್ ಸ್ಟೆಪ್ ಒಂದಿದೆ. ಸೊ ಇದ್ರ ಮೇಲೆ ಸ್ಟೆಪ್ ಮಾಡಿನೂ ಗಾಡಿ ಒಳಗೆ ಎಂಟರ್ ಆಗ್ಬೋದು. 3-4 ಅಡಿ ಇರೋರು ಈಸಿ ಆಗುತ್ತೆ. ಯಾರು 5'5" ಅಥವಾ 5'6" ಒಳಗಿರ್ತೀರಲ್ಲ ಅವೆಲ್ಲ ಸೂಟ್ ಆಗುತ್ತೆ. ಒಳ್ಳೆ ಅಗ್ರೆಸಿವ್ ಶಬ್ದ. ಹೌದು. ಈ ಪರ್ಟಿಕ್ಯುಲರ್ ಮಾಡೆಲ್ ಡೀಸೆಲ್ ಇಂಜಿನ್, MG ಟರ್ಬೋ ಅಂತ ಬ್ಯಾಡ್ಜ್ ಇದೆ ಇಲ್ಲಿ. ಬಾನೆಟ್ ಇಂದು ಮೆಟಲ್ ತುಂಬಾ ಹೆವಿ ಗೇಜ್ ಇದೆ. ನಾವು ಈಸಿಲಿ ಆರ್ಮ್ಸ್ ಇಂದ ಎಕ್ಸರ್ಸೈಸ್ ಮಾಡಬಹುದು. ಹೌದಾ? ಹೌದು. ಅಂಡ್ ಇದು ಟರ್ಬೋ ಚಾರ್ಜ್ 2.0 ಲೀಟರ್ ಡೀಸೆಲ್ ಇಂಜಿನ್. ಇದು ಅರೌಂಡ್ 168 ಹಾರ್ಸ್ ಪವರ್ ಏನೋ 168 ಹಾರ್ಸ್ ಪವರ್ ಪ್ರೊಡ್ಯೂಸ್ ಮಾಡುತ್ತೆ. ಓಕೆ. ಸೊ ಇಂಜಿನ್ ತುಂಬಾ ಹೀಟ್ ಆಗಿರೋದ್ರಿಂದ ರೇಡಿಯೇಟರ್ ಆನ್ ಆಗಿದೆ, ನಿಮಗೆ ಸೌಂಡ್ ಈ ತರ ಬರ್ತಿರುತ್ತೆ. ಇಲ್ಲಿ ಈ ತರ ಫುಲ್ ಪ್ಯಾಕ್ ಮಾಡಿದ್ದಾರೆ, ಕವರ್ ಪ್ಯಾಕ್ ಮಾಡಿಬಿಟ್ಟಿದ್ದಾರೆ ಇದಕ್ಕೆ. ಸೊ ಇದು ಓಪನ್ ಮಾಡಕ್ಕೆ ಇಲ್ಲಿ ಬ್ಯಾಟರಿ ಬ್ಯಾಟರಿ ಈ ತರ ಬರುತ್ತೆ. ಇಲ್ಲಿ ಸೈಡ್ ಅಲ್ಲಿ ಎಲೆಕ್ಟ್ರಾನಿಕ್ಸ್ ಎಲ್ಲ ಇರುತ್ತೆ. ಆಮೇಲೆ ರೇಡಿಯೇಟರ್, ಆಮೇಲೆ ಅಲ್ಲಿ ಏರ್ ಫಿಲ್ಟರ್, ಆಮೇಲೆ ಬ್ರೇಕ್ ಫ್ಲೂಯಿಡ್, ಆಮೇಲೆ ಇದು ಕವರ್ ಮಾಡಿದ್ದಾರೆ. ತುಂಬಾ ಹೀಟ್ ಇದೆ, ಬಹಳ ಹೀಟ್ ಬರ್ತಿದೆ. ಓಕೆ. ಎರಡು ಫ್ಯಾನ್ ಇದೆ. ಹೌದು, ಯಾಕಂದ್ರೆ 2000cc ಹೈ ಕೆಪಾಸಿಟಿ ಡೀಸೆಲ್ ಇಂಜಿನ್. ಸೊ ಇದನ್ನ ಕೂಲ್ ಇಡೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದ್ರ ಬಿಲ್ಡ್ ಕ್ವಾಲಿಟಿ ನೀವೇ ಗೆಸ್ ಮಾಡಬಹುದು. ಹೌದೌದು.
ಈ ತರ ಲೈಟ್ ಬರುತ್ತಿದ್ದು. ಹೌದು, ಇದು DRL. ಓಕೆ ಓಕೆ. ಓಕೆ, ಪಾಸಿಂಗ್ ಲೈಟ್ ಆನ್ ಮಾಡಿ. ಓಕೆ. ಓ, ಒಳ್ಳೆ ಪಾಸ್ ಆಗಿದೆ. ಮತ್ತೆ ಇಲ್ಲಿ ಬೇರೆ ಒಂದು ಕ್ಯಾಮ್ರಾ ಕೊಟ್ಟಿದ್ದಾರೆ. ಹೌದು, ಕ್ಯಾಮ್ರಾ ಇದೆ ಇಲ್ಲ. ಹೌದು. ಇದರಲ್ಲಿ ನಾನು ಮೊದಲೇ ಹೇಳ್ದೆ, ಫೀಚರ್ ಇಂದ ಲೋಡ್ ಆಗಿರೋದ್ರಿಂದ ಇದು ಫ್ರಂಟ್ ಕ್ಯಾಮ್ರಾ. ಸೊ ಇದರಲ್ಲಿ 360 ಡಿಗ್ರಿ ಕ್ಯಾಮ್ರಾ ಬರುತ್ತೆ. ಸೊ ನೀವ್ ಇನ್ನೂ ನೋಟಿಸ್ ಮಾಡಬಹುದು. ಸೊ ಇಲ್ಲಿ ಮಿರರ್ಸ್ ಎಲ್ಲೂ ಕ್ಯಾಮ್ರಾಗಳಿದೆ. ಓ, ಇಲ್ಲೊಂದು ಕ್ಯಾಮ್ರಾ ಕೊಟ್ಟಿದಾರಲ್ಲ. ಹೌದು, ಇಲ್ಲೊಂದು ಕ್ಯಾಮ್ರಾ ಇದೆ. ಅಂಡ್ ಹಿಂದ್ಗಡೆ ಡಿಕ್ಕಿ ಹತ್ರನೂ ಒಂದು ಕ್ಯಾಮ್ರಾ ಇದೆ. ವೀಲಿಂಗ್ ಸೈಜ್ ಎಷ್ಟಿದು? ಸೊ ಇದು ಬಂದು ಸೇಮ್ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದಾಗ ಡೈಮಂಡ್ ಕಟ್ ಅಲಾಯ್ ವೀಲ್ಸ್, ಯೋಕೋಹಾಮಾ ಟೈರ್ಸ್ ಅಲ್ಲಿ ಇವ್ರದ್ದು 225 55 R18 ಇಂಚ್ ವೀಲ್, 18 ಇಂಚ್ ವಿ ಸೆಕ್ಷನ್ ಇಂದು ಟೈರ್ ಇದೆ. ಸೊ 225 ಸೆಕ್ಷನ್ ಇಂದು ಇದು ವಿಡ್ತ್, 225 mm ವಿಡ್ತ್ ಇದೆ ಇದು. ಓಕೆ. ಅಂಡ್ ಇಲ್ಲೂ ನೋಡಬಹುದು ಮಾರಿಸ್ ಗ್ಯಾರೇಜಸ್ ಅಂತ ಇಲ್ಲೊಂದು ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ ಇಲ್ಲಿ, ಮಾರಿಸ್ ಗ್ಯಾರೇಜಸ್ ಇಂದು. ಓಕೆ. ಸೊ ಈ ಕಾರಿಗೆ ಬಂದು ಕಾಂಪಿಟೇಟರ್ಸ್ ತುಂಬಾ ಜನ ಇದ್ದಾರೆ ಮಾರ್ಕೆಟ್ ಅಲ್ಲಿ. ಹೆಕ್ಟರ್. ಹೌದು, ಇಲ್ಲೊಂದು ಕ್ಯಾಮ್ರಾ ಬೇರೆ ಕೊಟ್ಟಿದಾರಲ್ಲ, ಇಲ್ಲೊಂದು ಕ್ಯಾಮ್ರಾ ಇದೆ. ಇದು ರಿವರ್ಸ್ ಪಾರ್ಕಿಂಗ್ ಕ್ಯಾಮ್ರಾ. ಇಲ್ಲೊಂದು ರಿವರ್ಸ್ ಪಾರ್ಕಿಂಗ್ ಕ್ಯಾಮ್ರಾ. ಇದೇನಿದೆ ಇಂಟರ್ನೆಟ್ ಇನ್ಸೈಡ್ ಅಂತ? ಏನ್ ಇಂಟರ್ನೆಟ್ ಕೊಡ್ತಾರ ಇನ್ಸೈಡ್ ಗೆ? ಸೊ ಏನಂದ್ರೆ ಈ ಸಿಮ್ ಇದ್ರಲ್ಲಿ ನಾವು ಸಿಮ್ ಇನ್ಸರ್ಟ್ ಮಾಡಬಹುದು. ಇದ್ರ ಇನ್ಫೋಟೈನ್ಮೆಂಟ್ ಮೇಲ್ಗಡೆ ಶಾರ್ಕ್ ಫಿನ್ ಆಂಟಿನಾದು ಒಂದು ಕೊಟ್ಟಿದ್ದಾರೆ. ಆಮೇಲೆ ಅಲ್ಲೊಂದು ಇದಿದೆ. ಮತ್ತೆ ಒಂದೇನಂದ್ರೆ ಬ್ಲಾಕ್ ಕಲರ್ ಇದ್ದಿದ್ದಕ್ಕೆ ಸ್ವಲ್ಪ ಧೂಳಾದ್ರೆ ಎದ್ದು ಕಾಣಿಸುತ್ತೆ ಗಾಡಿ. ಹೌದು, ಬ್ಲಾಕ್ ಕಲರ್ ಕಾರ್ ಇಟ್ಟವ್ರಿಗೆ ಇದೊಂದು ನೈಟ್ ಮೇರೆ ಅನ್ಬಹುದು. ಕ್ಲೀನ್ ಮಾಡಿ ಎಲ್ಲ ಇಟ್ಟು ಧೂಳು ಮಳೆ ಎಲ್ಲ ಬಂತು ಅಂದ್ರೆ ಗಾಡಿ ಕಂಡೀಷನ್. ನಥಿಂಗ್ ಟು ವರಿ, ಒಂದು ಡೀಟೇಲಿಂಗ್ ಸ್ಟುಡಿಯೋ ಇದೆ, ಅಲ್ಲಿ ತಗೊಂಡ್ ಬನ್ನಿ, ಮಾಡ್ಕೊಡ್ತೀವಿ. ಅಂಡ್ ಈ ಕಾರಿಗೆ ಕಾಂಪಿಟೇಟರ್ಸ್ ಬಂದು ಟಾಟಾ ಹ್ಯಾರಿಯರ್, ಟಾಟಾ ಸಫಾರಿ ಮತ್ತೆ ಜೀಪ್ ಕಂಪಾಸ್. ಅಂಡ್ ಇನ್ನೊಂದು ಫನ್ ಫ್ಯಾಕ್ಟ್ ಏನಂದ್ರೆ 3 ಕಾರ್ಸ್ ಒಂದೇ ಇಂಜಿನ್ ಶೇರ್ ಮಾಡುತ್ತೆ. ಸೊ 2000cc ಇಂಜಿನ್. ಸೊ ಸೇಮ್ ಇಂಜಿನ್ ಜೀಪ್ ಕಂಪಾಸ್ಗೂ ಹಾಕಿದ್ದಾರೆ, ಟಾಟಾ ಹ್ಯಾರಿಯರ್ಗೂ ಹಾಕಿದ್ದಾರೆ. ಹೌದಾ? ಓ, ಸರಿ ಸರಿ ಸರಿ. ಓಕೆ. ಸೊ ಇಲ್ಲಿ ಡೀಸೆಲ್ ಟ್ಯಾಂಕ್ ಬರುತ್ತೆ. ಓಕೆ, ಡೀಸೆಲ್ ಟ್ಯಾಂಕ್ ಇಲ್ಲಿ ಓಪನ್ ಮಾಡಕ್ ಇಲ್ಲಿ ಇದ್ ಮಾಡ್ಬೇಕಲ್ಲ ಇದು? ಹೌದು, ಹೇಳ್ದಿ ಇದ್ ಮಾಡಿದ್ರೆ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡಬಹುದು ಅರೌಂಡ್ 55 to 60 ಲೀಟರ್ ಡೀಸೆಲ್ ಟ್ಯಾಂಕ್ ಬರುತ್ತೆ. ಇದು DPF ಅಲ್ಲ? ಹೌದು ಹೌದು. ಓ, ಇದಕ್ಕೆ ಬರೀ ಅಡಿಷನಲ್ ಆಡ್ ಮಾಡ್ಬೇಕು. ಇದು ಹೈ ಕೆಪಾಸಿಟಿ ಇಂಜಿನ್ ಆಗಿರೋದ್ರಿಂದ ಆಡ್ ಮಾಡ್ಬೇಕಾಗತ್ತೆ. ಅಂಡ್ ಬಾಡಿ ಲೈನ್ ಎಲ್ಲ ತುಂಬಾ ಸ್ಲೀಕ್ ಆಗೇ ಇದೆ. ಹೈವೇ ಅಲ್ಲಿ ರೋಡ್ ಪ್ರೆಸೆನ್ಸ್ ತುಂಬಾ ಚೆನ್ನಾಗಿದೆ. ಅಂಡ್ ಅಲಾಯ್ ವೀಲ್ಸ್ ಆಗಿರೋದ್ರಿಂದ ಕಾನ್ಫಿಡೆನ್ಸ್ ಚೆನ್ನಾಗಿದೆ. ಅಂಡ್ ಇನ್ನೊಂದು ನೋಡ್ಬೋದು ಡೋರ್ ಇಂದು ವಿಡ್ತ್. ಸೊ ಡೋರ್ ವಿಡ್ತ್ ಅಲ್ಲೇ ಗೊತ್ತಾಗತ್ತೆ ಇದು ಎಷ್ಟು ವೆಯ್ಟ್ ಇದೆ, ಎಷ್ಟು ಬಿಲ್ಡ್ ಕ್ವಾಲಿಟಿ ಇಂಪ್ರೂವ್ ಮಾಡಿದಾರೆ ಇವರು ಅಂತ ಹೇಳಿ. ಅಂಡ್ ಡೋರ್ ಹಾಕದ್ ಕೂಡ್ಲೆ ಥಡ್ ಅಂತ ಸೌಂಡ್ ಬರುತ್ತೆ. ಕರೆಕ್ಟ್ ಆಗಿ ಒಳ್ಳೆ ಫುಲ್ ಗಟ್ಟಿ ಇದೆ ಗಾಡಿ ಆತರ. ಹೌದು, ಫುಲ್ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಮಾಡಿ. ಅಂಡ್ ಇನ್ನೊಂದು ಸ್ಪೆಷಲ್ ವಿಚಾರ, ಇಂಡಿಯಾದಲ್ಲಿ ತುಂಬಾ ಜನ ಕೇಳೋದೇ ಇದು, ಗಾಡಿ ಸನ್ರೂಫ್ ಇದೆಯಾ ಅಂತ. ಇದರಲ್ಲಿ ಪ್ಯಾನೋರಾಮಿಕ್ ಸನ್ರೂಫ್ ಇದೆ. ಸೊ ಇದು ನಾವು ಇಂಟೀರಿಯರ್ ತೋರಿಸ್ಬೇಕಾದ್ರೆ ತೋರಿಸ್ತೀವಿ. ಸೊ ಆಸ್ ಆಫ್ ನೌ ಕಂಡೀಷನ್ ಈ ತರ ಇದೆ. ರೀಸೆಂಟ್ ಆಗಿ ಬಂದಿರೋ ಗಾಳಿ ಮಳೆಯಿಂದ ಸ್ವಲ್ಪ ಈ ತರ ಆಗಿದೆ. ಡಿಕ್ಕಿ ಓಪನ್ ಮಾಡೋಣ. ನಮಗೆ ಅದೊಂದು ಬಹಳ ಇಂಪಾರ್ಟೆಂಟ್. ಡಿಕ್ಕಿ ಬಟನ್ ಬರುತ್ತಾ? ಕಾಲಿಂದ ಏನೋ ಇದೆಯಾ ಸೆನ್ಸರ್ ಏನಾದ್ರು? ಇಲ್ಲ, ಇದಕ್ಕೆ ಬಟನ್ ಇದೆ ಅಂಡ್ ಪವರ್ ಟೈಲ್ ಗೇಟ್. ನಾನು ಪ್ರೆಸ್ ಮಾಡಿ ಬಿಟ್ರೆ ಸಾಕು. ಓಕೆ. ಇದ್ರಲ್ಲಿ ನೀನು ಮಲ್ಕೊಳ್ಬಹುದು, ನೀನ್ 2-3 ಜನ ಮಲ್ಕೊಳ್ಬಹುದು. ಅಷ್ಟು ಸ್ಪೇಸ್ ಇದೆ. ಹೌದು, ತುಂಬಾ ದೊಡ್ಡದಿದೆ. ಎಷ್ಟು ಸ್ಪೇಸ್ ಇದೆ ನೋಡು. ಬೂಟ್ ಸ್ಪೇಸ್. ಹೌದೌದು. ಅಂಡ್ ಇದರಲ್ಲಿ 60-40 ಸ್ಪ್ಲಿಟ್ ಇರೋದ್ರಿಂದ 60-40 ಸ್ಪ್ಲಿಟ್. ಹೌದು, ಇಲ್ಲಿ 60-40 ಸ್ಪ್ಲಿಟ್ ಇರೋದ್ರಿಂದ ಸೀಟ್ ನಾವು ಪೂರ್ತಿ ಏನೋ ಮಲಗಿಸಿ ಫ್ಲಾಟ್ ಬೆಡ್ ಮಾಡ್ಕೋಬಹುದು. ಸಿಕ್ಕಾಪಟ್ಟೆ ಇದೆ. ಸೊ ಇದು ಏನೋ ಕಂಪನಿಯಿಂದಾನೇ ಅವ್ರು ಮ್ಯಾಟ್ ಕೊಡ್ತಾರೆ. ಅಂಡ್ ಇದ್ರ ಕೆಳಗಡೆ ನಮಗೆ ಅಡಿಷನಲ್ ಇನ್ನೂ ಸ್ಪೇರ್ ಏನೋ ಸ್ಪೇಸಸ್ ಬರುತ್ತೆ. ಸ್ಪೇಸ್ ಇಂದು ಅಲ್ಲ, ನಮ್ಗೆ ಟೂಲ್ಸ್ ಗೀಲ್ಸ್ ಏನಾದ್ರೂ ಇಟ್ಕೊಳ್ಳೋದಾದ್ರೆ ಇಲ್ಲಿ ಇಟ್ಕೋಬಹುದು. ಅಂಡ್ ಇದಕ್ಕೆ ವೀಲ್ ಕೊಟ್ಟಿಲ್ಲ. ಹೌದು, ಸ್ಪೇರ್ ವೀಲ್ ಕೊಟ್ಟಿದ್ದಾರೆ, ಬಟ್ ಇದು ಬಾಡಿ ಕೆಳಗಡೆ ಇರುತ್ತೆ. ಬಾಡಿ ಕೆಳಗಡೆ ಇರುತ್ತಾ? ಇಲ್ಲಿ ನೋಡಬಹುದು ನೀವು ಕೆಳಗಡೆ. ಸರಿ ಸರಿ. ಇಲ್ಲಿದೆ. ಹೌದು. ಓಕೆ. ಸೈಲೆನ್ಸರ್ ಹಿಂಗ್ ಕೊಟ್ಟಿದ್ದಾನೆ ಅಲ್ಲ? ಹೌದು. ಅಂಡ್ ಬಾಡಿ ಪೂರ್ತಿ ಸೆನ್ಸರ್ಸ್ ಇರೋದು. ಅಂಡ್ ಇಲ್ಲೂ ನೋಡಬಹುದು, ಇಲ್ಲಿ ಒಂದು ನಿಮಗೆ ಲೈಟ್ ಕೊಡ್ತಾರೆ. ಅಂಡ್ ನಿಮಗೆ ಹುಕ್ ಎಲ್ಲ ಕಡೆ ಕೆಲವೊಂದು ಕಡೆ ಇರುತ್ತೆ. ಕೊಟ್ಟಿದಾರಲ್ಲ? ಹೌದು, ಬೇಬಿ ಸೀಟ್ಸ್ ಅನ್ನು ನೀವು ಆಡ್ ಮಾಡ್ಕೋಬಹುದು ಇದಕ್ಕೆ. ಅಂಡ್ ಇನ್ನೊಂದು ವಿಚಾರ, ಪವರ್ಡ್ ಟೈಲ್ ಗೇಟ್ ಇರೋದ್ರಿಂದ ಇದೇ ಕ್ಲೋಸ್ ಮಾಡ್ಕೊಳ್ಳುತ್ತೆ.
ಓ ಸರಿ, ಆತರ ಒಂದು ವಾರ್ನಿಂಗ್ ಈ ತರ ಕೊಟ್ಟಿ ಆಮೇಲೆ ಇದಾಗತ್ತಲ್ಲ. ಹೌದು. ಸೊ ಅದು ಇದು ಸೌಂಡ್ ಹೆಂಗಿದೆ ಅಂದ್ರೆ ಒಳ್ಳೆ ಇಂಡಸ್ಟ್ರಿಯಲ್ಲಿ ಇರುತ್ತಲ್ಲ, ಒಂದು ಶಬ್ದ ಬರುತ್ತಲ್ಲ ಆ ತರ ಇದೆ. ಕರೆಕ್ಟ್. ಡೈನಾಮಿಕ್ ಸ್ವಾಪಿಂಗ್ ಇಂಡಿಕೇಟರಾ? ಹೌದು. ಅಂಡ್ ಇನ್ನೊಂದೇನಾಗತ್ತೆ, MG ಹೆಕ್ಟರ್ ಪ್ಲಸ್ ಅಥವಾ ರೀಸೆಂಟ್ ಮಾಡೆಲ್ಸ್ ಅಲ್ಲಿ ನೀವು ನೋಡಿರ್ಬೋದು, ಇಲ್ಲಿ ಪವರ್ ಟೇಲ್ ಗೇಟ್ ನಾವು ಕಾಲಿಂಗ್ ಮೋಷನ್ ಸೆನ್ಸ್ ಮಾಡಿದ್ರೆ ಅದು ಲಿಫ್ಟ್ ಆಗುತ್ತೆ. ಬಟ್ ಈ ಪರ್ಟಿಕ್ಯುಲರ್ ಮಾಡೆಲ್ ಅಲ್ಲಿ ಇಲ್ಲ. ಇದರಲ್ಲಿ ಜಸ್ಟ್ ನಾವು ಬಟನ್ ಪ್ರೆಸ್ ಮಾಡಿದ ಕೂಡಲೇ ಇದು ಓಪನ್ ಆಗ್ಬಿಡುತ್ತೆ. ಓಕೆ ಓಕೆ ಓಕೆ. ಸೊ ಹಾಗಿರುತ್ತೆ. ಶೋರ್. ಈಗ ಬ್ಯಾಕ್ ಇದಕ್ಕೆ ಹೋಗೋಣವಾ? ಎಷ್ಟು ಸ್ಪೇಸ್ ಇದೆ ಬ್ಯಾಕ್ ಇದು ಪವನ? ಇದು ಟೋಟಲಿ 5 ಸೀಟರ್. ಇದು 5 ಸೀಟರ್ ಅಲ್ಲಿ ಹಿಂದ್ಗಡೆ ಬಹಳ ಸ್ಪೇಸ್ ಇದೆ. ತುಂಬಾ ಸ್ಪೇಸ್ ಇದೆ. ಹೌದೌದು, ಕುತ್ಕೊಂಡು ನೋಡೋಣ. ಹೇ, ಒಳ್ಳೆ ಸ್ಪೇಸ್, ಆರಾಮಾಗಿ ಕೂರ್ಬೋದು. ಕಾಲ್ ನೋಡಿ ಇಷ್ಟು ಉದ್ದ ಇಡ್ಬೋದು. ಇನ್ನು ಮುಂದ್ ಮಾಡಿಟ್ರೆ ಇದ್ ಮಾಡ್ಬೋದು. ಬಟ್ ಇದು ಇದ್ ಮಾಡ್ಬೋದು, ಫ್ರಂಟ್ ಬ್ಯಾಕ್ ಇದೆಯಲ್ಲ ಇದು ಇಷ್ಟೇ. ಇನ್ನೂ ಬ್ಯಾಕ್ ಮಾಡ್ಬೋದು ಇದು. ಸೊ ಇದು ರಿಕ್ಲೈನ್ ಆಗತ್ತೆ, ಮತ್ತೆ ಫಾರ್ವರ್ಡ್ ಬ್ಯಾಕ್ವರ್ಡ್ ಮೂವ್ ಮಾಡ್ಬೋದು. ಹೌದೌದೌದು. ಸ್ಪೇಸಿಂಗ್ ಮಾತ್ರ ಬಹಳ ಚೆನ್ನಾಗಿದೆ ಹಿಂದೆ. ಹೌದು, ಬಹಳ ನೋಡು ಸ್ಪೇಸ್ ಇಲ್ಲಿ ಫುಲ್ಲು ಇದಿದೆ. ಎಷ್ಟು ಆರಾಮಾಗಿ ಉದ್ದ ಇದ್ ಮಾಡ್ಬೋದು. ಮತ್ತೆ ಇಲ್ಲೊಂದ್ 2 AC ಕೊಟ್ಟಿದ್ದಾರೆ, ಅಂದ್ರೆ 2 AC ಇದು. ಅಂಡ್ ಇಲ್ಲೊಂದು 5 volts ಇಂದು ಸಾಕೆಟ್ ಕೊಟ್ಟಿದ್ದಾರೆ, USB ದು. ಆಮೇಲೆ ಇಲ್ಲೊಂದು ಸಣ್ಣ ಸ್ಪೇಸ್ ಕೊಟ್ಟಿದ್ದಾರೆ ಇಡಕ್ಕೆ. ಆಮೇಲೆ ಇದೊಂದು ಜಾಗ ಇದಿದೆ. ಆಮೇಲೆ ಮೇಲ್ಗಡೆ ಒಂದು ಲೈಟ್ ಕೊಟ್ಟಿದ್ದಾರೆ, ಲೈಟ್ ಇದ್ ಮಾಡಕ್ಕೆ. ಮತ್ತೆ ಕ್ಯಾಬಿನ್ ಹಿಂಗಿದೆ. ಹಿಂದ್ಗಡೆಯಿಂದ ನೀವು ಹಿಂಗೆ ಒಳ್ಳೆ ಸ್ಪೇಸ್ ಕೊಟ್ಟಿದ್ದಾರೆ ಇಲ್ಲಿ ಹಿಂದ್ಗಡೆ. ಆಮೇಲೆ ಮೇನ್ ಥಿಂಗ್ ಇದೊಂದು ಹೆಡ್ ಇದು ಹ್ಯಾಂಡಿಗೆ ಇದು ಇಡ್ಕೋ ಇಡಕ್ಕೆ ಆರ್ಮ್ ರೆಸ್ಟ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಹೌದೌದು. ಆಮೇಲೆ ಏರ್ ಬ್ಯಾಗ್, ಎಷ್ಟು ಏರ್ ಬ್ಯಾಗ್ ಇದೆ ಪವನ ಈ ಗಾಡಿಗೆ? ಏರ್ ಬ್ಯಾಗ್ ಗಳು ಸುಮಾರು ಇದಾವೆ. ಇಲ್ಲೊಂದು ಏರ್ ಬ್ಯಾಗ್ ಕೊಟ್ಟಿದ್ದಾನೆ, ಈ ಸೈಡ್ ಅಲ್ಲಿ ಒಂದು ಏರ್ ಬ್ಯಾಗ್, ಟೋಟಲ್ 6 to 8 ಏರ್ ಬ್ಯಾಗ್ಸ್ ಅಂತ ಇರಬಹುದು. ಇಲ್ಲೊಂದು ಏರ್ ಬ್ಯಾಗ್ ಇದೆ. ಸೊ ಸುಮಾರು ಏರ್ ಬ್ಯಾಗ್ಸ್ ಇದೆ. ಮಾತ್ರ ಹಿಂದ್ಗಡೆ ಸ್ಪೇಸಿಂಗ್ ಬಹಳ ಚೆನ್ನಾಗಿದೆ. ಮತ್ತೆ ಕಪ್ ಹೋಲ್ಡರ್ ಒಂದು 1 ಲೀಟರ್ ಇಂದ ಈಸಿ ಆಗಿ ಇಡಬಹುದು ಬಾಟ್ಲ್. 1 ಲೀಟರ್ ಚೆನ್ನಾಗಿ ಕೂರುತ್ತಿಲ್ಲ. ಆಮೇಲೆ ಇಲ್ಲೊಂದು ಸ್ಪೇಸಿಂಗ್ ಕೊಟ್ಟಿದ್ದಾರೆ. ಅಂಡ್ 1 ಟಚ್ ಇದು 1 ಟಚ್ ಡೌನ್ ಬರುತ್ತಾ? ಇಲ್ಲ, ಇದಕ್ಕೆ 1 ಟಚ್ ಇಲ್ಲ. ಅಂಡ್ ಇದು ಫಿನಿಶ್ ಆಗಿರೋದು ಪಿಯಾನೋ ಬ್ಲಾಕ್. ಓಕೆ, ಇನ್ಫಿನಿಟಿ ಅಂತ ಒಂದು ಸ್ಪೀಕರ್ ಕೊಟ್ಟಿದ್ದಾರೆ. ಮತ್ತೆ ಸಿಲ್ವರ್ ಕಲರ್ ಫಿನಿಶಿಂಗ್ ಎಂದು ಹ್ಯಾಂಡಲ್, ಓಪನ್ ಮಾಡಕ್ ಹ್ಯಾಂಡಲ್ ಕೊಟ್ಟಿದೆ. ಅಂಡ್ ಹಿಂದ್ಗಡೆಯಿಂದ ಹತ್ರ ಇದೆ, ಚೆನ್ನಾಗಿ ಕಾಣಿಸ್ತಿದೆ. ಇಲ್ಲಿ ಸ್ಪೇಸಿಂಗ್ ಮಾತ್ರ ಬಹಳ ಚೆನ್ನಾಗಿದೆ. ಇಲ್ಲೊಂದು ಟಿವಿ ಇದು ಬಿಟ್ಟಿದ್ರೆ ಲಕ್ಸುರಿ ಕಾರ್ ಸ್ಕ್ರೀನ್ ಆಗ್ಬಿಟ್ರೆ ಅದು ಲಕ್ಸುರಿ ಕಾರ್ ಅಲ್ಲ. ಆಲ್ರೆಡಿ ಇಟ್ ಇಸ್ ಅ ಲಕ್ಸುರಿ ಕಾರ್. ಆತರ ಇದೆ. ಒಳಗಡೆ ಮಾತ್ರ ಚೆನ್ನಾಗಿದೆ. ಮಾತ್ರ ಗ್ಲಾಸ್ ಒಂದ್ ಸ್ವಲ್ಪ ಚೇಂಜ್ ಇದೆ. ಗ್ಲಾಸ್ ಅಲ್ಲಿ ಇದು ಗ್ಲಾಸ್ ಇದೆ ನೋಡಿ, ಇದಕ್ಕೆ ಲ್ಯಾಮಿನೇಷನ್ ಆಲ್ರೆಡಿ ಇದೆ ಅನ್ನಿಸ್ಬೋದು. ಇದಕ್ಕೆ ಅಂದ್ರೆ ಇದಕ್ಕೆ ಆಲ್ರೆಡಿ ಟಿಂಟ್ ಕೊಟ್ಟಿರ್ತಾರೆ. ಟಿಂಟ್ ಆಲ್ರೆಡಿ ಕೊಟ್ಟಿರ್ತಾರಲ್ಲ, 30% ಟಿಂಟ್ ಅಲ್ಲಿ ಇದೆ ಆಲ್ರೆಡಿ. ಹೌದೌದು. ಸೊ ಇನ್ನು ಸನ್ಲೈಟ್ ಡೈರೆಕ್ಟ್ ಆಗಿ ಒಳಗೆ ಎಂಟರ್ ಮಾಡದೇ ಇರೋ ಹಾಗೆ ಒಂದು ಶೇಡ್ ಆ ತರ ಕೊಟ್ಟಿದ್ದಾರೆ. ಓಕೆ, ಬ್ಯಾಕ್ ಸ್ಪೇಸಿಂಗ್ ಕೊಟ್ಟಿದ್ದಾರೆ. ಹಿಂದ್ಗಡೆ ಅಷ್ಟೇ ಅಲ್ಲ ಫೀಚರ್ ಇರೋದು ಹಿಂದ್ಗಡೆದು. ಈಗ ಫ್ರಂಟ್ ಫೀಚರ್ ನೋಡೋಣ ಅಂತೆ. ಇಲ್ಲಿ ಕೂರ್ತೀಯ ನೀನು? ನಾನು ಆ ಕಡೆ ಹೋಗ್ಲಾ? ಹೆಂಗ್ ಮಾಡ್ತೀನಿ? ಸರಿ. ಓಕೆ, ಇಲ್ಲಿ ಬನ್ನಿ. ಇಲ್ಲಿ ನಾನು ಅಲ್ಲಿ ಬರ್ಲ? ಅಲ್ಲಿ ಒಳಗಡೆ ಅಲ್ಲಿ ಬರ್ತೀನಿ. ಬನ್ನಿ ಒಳಗಡೆ ಇಲ್ಲಿ ಎಲೆಕ್ಟ್ರಾನಿಕ್ ಸೀಟ್ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಹಿಂದೆ ಮಾಡಿದ್ರೆ ಹಿಂದೆ ಹೋಗುತ್ತೆ, ಆಮೇಲೆ ಫ್ರಂಟ್ ಮಾಡಿದ್ರೆ ಫ್ರಂಟ್ ಹೋಗುತ್ತೆ, ಆಮೇಲೆ ಇಲ್ಲಿಂದ ಬ್ಯಾಕ್ ಅಂದ್ರೆ ಸೀಟ್ ಬ್ಯಾಕ್ ಸೀಟ್ ರಿಕ್ಲೈನ್ ಎಲ್ಲ ಮಾಡ್ಕೋಬಹುದು. ರಿಕ್ಲೈನ್ ಈ ತರ ಕೊಟ್ಟಿದ್ದಾರೆ. ಬಹಳ ಚೆನ್ನಾಗಿದೆ. ಇದೊಂದು ಫೀಚರ್ ಅಡಿಷನ್ ಕೊಟ್ಟಿದ್ದಾರೆ. ಮತ್ತೆ ಇಲ್ಲೊಂದು USB ಪಿನ್ ಕೊಟ್ಟಿದ್ದಾರೆ. ಮತ್ತೆ AC, ಈ ಸೀಟ್ ಇಂದನೂ AC ಬರುತ್ತೆ. ಆಕ್ಚುಲಿ ವೆಂಟಿಲೇಟೆಡ್ ಸೀಟ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಏನ್ ನಿಮಗೆ ಹೋಲ್ಸ್ ಕಾಣ್ತಿದೆ ಅಲ್ಲ, ಸೊ ಈ ಪೊಸಿಷನ್ ಇಂದ ನಿಮಗೆ ಕೂಲ್ ಏರ್ ಎಂಟರ್ ಆಗುತ್ತೆ. ಈಗ ಆತರ AC ಈ ತರ ಕ್ಲೈಮೇಟ್ ಗೆ ತುಂಬಾ ಹೆಲ್ಪ್ಫುಲ್. ಇದು 3D ಫಿನಿಶ್ ಇಂದು ಇದು ಫ್ಲೋರ್ ಮ್ಯಾಟ್ ಇದೆ. ಫ್ಲೋರ್ ಮ್ಯಾಟ್ಸ್ ಕೊಟ್ಟಿದ್ದಾರೆ ಅಲ್ಲ. ಹೌದು, ಇಲ್ಲೂ ಬಹಳ ಸ್ಪೇಸ್ ಇದೆ, ಚೆನ್ನಾಗಿ ಬಹಳ ಸ್ಪೇಸ್ ಇದೆ ಇಲ್ಲಿ. ಹೌದು. ಸೊ ಈಗ ನೀವು ಸ್ಪೇಸ್ ಇಲ್ಲಿ ಫುಲ್ ಹಿಂದೆ ಮಾಡ್ಬೇಕಂದ್ರೆ ಇನ್ನು ಎಷ್ಟು ಆರಾಮಾಗಿ ಹೋಗ್ಬೋದು. ಏಸ್ ಪವನ, ಈಗ ನನಗೆ ಇದು ಫುಲ್ ಫೀಚರ್ ಗಳು ಹೇಳಿ ಇನ್ನು ಮುಂದ್ಗಡೆ ಇರೋದು. ಓಕೆ, ಸೊ ಬಿಗಿನಿಂಗ್ ವಿತ್ ಇದು ಏನು ವೆಂಟಿಲೇಟೆಡ್ ಸೀಟ್ ನಾವು ನೋಡಿದ್ವಿ. ಅಂಡ್ ಇದು ಗ್ಲೌ ಬಾಕ್ಸ್ ಇದೆ. ಗ್ಲೌ ಬಾಕ್ಸ್ ಆಕ್ಚುಲಿ ಕೂಲಿಂಗ್. ಇಲ್ಲಿ ಕೈ ಇಟ್ಟು ನೋಡಿದ್ರೆ ನಮಗೆ ಕೂಲಿಂಗ್ ಫೀಲ್ ಆಗುತ್ತೆ. ಹೌದು, ಇಲ್ಲಿ ಗಾಡಿ ಬರ್ತಿದೆಲ್ಲ ಚಿಲ್ಡ್ ಗ್ಲೌ ಬಾಕ್ಸ್ ಅನ್ಬೋದು. ಇದೆಲ್ಲ ಲೆದರ್ ಫಿನಿಶ್ ಅಲ್ಲಿ ಡ್ಯಾಶ್ ಬೋರ್ಡ್ ಇದಾಗಿದೆ. ಅಂಡ್ ಇಲ್ಲೊಂದು ಲೆದರ್ ಪೀಸ್ ಕೊಟ್ಟಿದ್ದಾರೆ ಒಂದು ಪ್ರೀಮಿಯಂನೆಸ್ ಗೆ. ಆಮೇಲೆ ಇನ್ಫಿನಿಟಿ ಸ್ಪೀಕರ್ಸ್ ಬಂದು JBL ಕಂಪನಿಯಿಂದ. JBL ಅವ್ರದ್ದು ಇನ್ಫಿನಿಟಿ ಅಂತ ಹೇಳಿ. ಸೊ ಅವ್ರದ್ದು ಸ್ಪೀಕರ್ಸ್. ಅಂಡ್ ಇನ್ನೊಂದು ಇಲ್ಲಿ ನೋಡ್ಬೋದು. ಸೊ ಇಲ್ಲಿ 17.3 ಸೆಂಟಿಮೀಟರ್ ಇನ್ಫೋಟೈನ್ಮೆಂಟ್ ಸ್ಕ್ರೀನ್. ಬೇರೆ ಯಾವ ಕಾರಲ್ಲೂ ಇಷ್ಟು ದೊಡ್ಡ ಇನ್ಫೋಟೈನ್ಮೆಂಟ್ ಸ್ಕ್ರೀನ್ ನೀವು ಎಕ್ಸ್ಪೆಕ್ಟ್ ಮಾಡಿರಲ್ಲ ಇಂಡಿಯನ್ ಕಾರಲ್ಲಿ.
ಇಲ್ಲೊಂದು ಇದೊಂದು ಇದ್ ಕೊಟ್ಟಿದ್ದಾರೆ ಏನು ಟ್ರಾಕ್ಷನ್ ಟ್ರಾಕ್ಷನ್ ಕಂಟ್ರೋಲ್ ಆಫ್ ಕಂಟ್ರೋಲ್ ಆಫ್ ಮಾಡಕ್ಕೆ ಆನ್ ಒಂದು ಮಾಡಕ್ಕೆ ಬಟನ್ ಇದೆ. ಅಲ್ಲೊಂದು ಇದು ಅಲ್ಲಿ ಫೀಚರ್ ಬರುತ್ತಲ್ಲ ಅಲ್ಲೊಂದು ಆಫ್ ಹೌದು, ಆನ್ ಇಲ್ಲಿ ಫೀಚರ್ ಸ್ಪೀಡೋಮೀಟರ್ ಅಲ್ಲಿ ಮಾಡಬಹುದು. ಇಲ್ಲಿ ಬರುತ್ತೆ. ಓಕೆ. ಅಂಡ್ ಇಲ್ಲಿ ಹಾ. ಏನು ಈ ಹೀಟಿಂಗ್ ಮತ್ತೆ ಎಸಿ ಸೆಟ್ಟಿಂಗ್ಸ್ ಇಲ್ಲೇ ಇದೆ. ಹಾ. ವಾಲ್ಯೂಮ್ ಅಪ್ ಅಂಡ್ ಡೌನ್ ಇಂದಿದೆ. ಈ ಹಾ. ಸಿಸ್ಟಮ್ ಆನ್ ಅಂಡ್ ಆಫ್ ಇನ್ ಬಟನ್ ಇದೆ. ಹ್ಮ್. ಸೊ ವಾಲ್ಯೂಮ್ ತಿರುಗ್ಸೋದಾಗ್ಲಿ ಟಾಗಲ್ ಮಾಡಿದ್ರೆ ಮತ್ತೇನಿಲ್ಲ, ಜಸ್ಟ್ ಪವರ್ ಬಟನ್ ಇರೋದು. ಹಾ. ಸೊ ಮೇನ್ ಆಗಿ ಈ ಬಟನ್ಸ್ ಎಲ್ಲ ಬಂದು ನಿಮಗೆ ಸ್ಟೇರಿಂಗ್ ಅಲ್ಲೇ ಕೊಡ್ತಾರೆ. ಹ್ಮ್. ಸ್ಟೇರಿಂಗ್ ಪೊಸಿಷನ್ ಮತ್ತೆ ಸೈಜ್ ಏನಿದೆ, ಇದೊಂದು ಸ್ಪೋರ್ಟ್ಸ್ ಕಾರ್ ಇನ್ ಫೀಲ್ ಬರುತ್ತೆ ಹ್ಮ್. ಇಟ್ಕೊಳಕ್ಕೆ. ಓಕೆ. ಬಟ್ ಇದು ಮ್ಯಾನ್ಯುಯಲ್ ಆಗಿರೋದ್ರಿಂದ ಹ್ಮ್. ಆಟೋಮ್ಯಾಟಿಕ್ ನಾವು ನೋಡ್ತಾ ಇಲ್ಲ. ಅಂಡ್ ಪ್ಯಾಡಲ್ ಶಿಫ್ಟರ್ಸ್ ಇಲ್ಲಿ ಮಿಸ್ಸಿಂಗ್ ಇರೋದು. ಹ್ಮ್. ಇದರಲ್ಲಿ ಮೇನ್ ಆಗಿ ಬಂದು ಕ್ರೂಸ್ ಕಂಟ್ರೋಲ್ ಇದೆ. ಹಾ. ಕ್ರೂಸ್ ಕಂಟ್ರೋಲ್ ಇಲ್ಲಿ ನಾವು ಡ್ರೈವ್ ಮಾಡ್ಬೇಕಾದ್ರೆ ಇಲ್ಲಿ ಸೆಟ್ ಮಾಡ್ತೀವಿ. ಹಾ. ಇಲ್ಲಿ ಪ್ಲಸ್ ಮೈನಸ್ ನಾವು ಇಲ್ಲಿ ಟಾಗಲ್ ಮಾಡಿ ಸೆಟ್ ಮಾಡ್ಕೋಬಹುದು. ಓಕೆ ಓಕೆ ಓಕೆ. ಅಂಡ್ ಇದರಲ್ಲಿ ಕ್ರೂಸ್ ಆಫ್ ಮಾಡೋದಕ್ಕೆ ಈ ಹ್ಮ್. ಬಟನ್. ಹ್ಮ್. ಅಂಡ್ ಇಲ್ಲಿ ನಮಗೆ ವಾಯ್ಸ್ ಕಮಾಂಡ್ ಕೊಟ್ಟು ನಾವು ಸೆಟ್ಟಿಂಗ್ಸ್ ಚೇಂಜ್ ಮಾಡಬಹುದು. ಒಂದು ಸನ್ ರೂಫ್ ಓಪನ್ ಮಾಡಿದ್ದು. I'm here. ಓಪನ್ ಸನ್ ರೂಫ್. ಸೊ ನೋಡಬಹುದು, ಓಕೆ. ಸನ್ ರೂಫ್ ಓಪನ್ ಆಗ್ತಿದೆ. ಹಾ. ಪನೋರಾಮಿಕ್ ಸನ್ ರೂಫ್ ಇರೋದ್ರಿಂದ ನೋಡಿ ಎಷ್ಟು ದೊಡ್ಡದಿದೆ ಅಲ್ಲ. ಹಾ. ಇನ್ನೂ ಓಪನ್ ಆಗುತ್ತಾ ಇದು? ಊದು ಇಲ್ಲ, ಇನ್ನೂ ಇಷ್ಟೇ ಇದೆ. ಆಗ್ಬೋದು. ನೋಡ್ ಟ್ರೈ ಮಾಡು, ಫುಲ್ ಓಪನ್ ಅಂತ ಕೊಡು, ಹೇಳು. Hi, how can I help? ಓಪನ್ ಸನ್ ರೂಫ್ ಕಂಪ್ಲೀಟ್ಲಿ. Sunroof is open. ಓ ಇಷ್ಟೇ ಇದೆ ಇದಕ್ಕೆ. ಇದು ಇಷ್ಟೇ ಓಪನ್ ಆಗುತ್ತೆ. ಹೌದೌದು ಇಷ್ಟೇ ಇದೆ. ಇಷ್ಟೇ ಓಪನ್ ಆಗುತ್ತೆ. ಅಂಡ್ ಇಲ್ಲಿ ನೋಡಬಹುದು ಹೌದೌದು. ತುಂಬಾ ಕಂಫರ್ಟೇಬಲ್ ಆಗಿ ಅನ್ಸುತ್ತೆ. ನಾವು ಇಂಡಿಯನ್ ಹಲೋ. Hi. ಓಕೆ. ಸೊ ಇಂಡಿಯನ್ ರೋಡ್ಸ್ ಅಲ್ಲಿ ಸನ್ ರೂಫ್ ರೆಕಮೆಂಡ್ ಮಾಡೋದು ಅಷ್ಟು ಸೇಫ್ ಅಲ್ಲ. ಅಂಡ್ ಎಸ್ಪೆಷಲಿ ಮಕ್ಕಳಿಗೆ ಇಲ್ಲಿನೂ ಕ್ಲೋಸ್ ಮಾಡ್ಬೋದಲ್ಲ. ಹೌದು, ಮ್ಯಾನ್ಯುಯಲಿ ಇಲ್ಲಿ ನಾವು ಕ್ಲೋಸ್ ಮಾಡಬಹುದು. ಓಕೆ. ಅಂಡ್ ಮತ್ತೆ ಇಲ್ಲಿ ನೋಡೋದಾದ್ರೆ ನಿಮ್ಗೆ ಈ ತರ Vanity mirror. ವ್ಯಾನಿಟಿ ಮಿರರ್ ಇಲ್ಲಿ ಕಾಣುತ್ತೆ. ವಿತ್ ಲೈಟ್ ಇದೆ ಅನ್ಸುತ್ತೆ. ಬಟ್ ಇಲ್ಲಿ ಕರೆಂಟ್ಲಿ ಲೈಟ್ ಬಂತಲ್ಲ. ಪ್ರೆಸ್ ಮಾಡಿದಾಗ ಲೈಟ್ ಬರುತ್ತೆ. ಓಕೆ. ಸೊ ಮತ್ತೆ ಓ ಸ್ವಿಚ್ ಏನೋ ಇದಿದೆ. Loose ಇದೆ. ಲೂಸ್ ಇದೆ. ಹಾ. ಅಂಡ್ ಇದನ್ನ ಈ ಕಡೆ ಇದೊಂದು ಡ್ರೈವರ್ vanity. ಸೈಡ್ ಅಲ್ಲಿ ಅಲ್ಲೊಂದು ವ್ಯಾನಿಟಿ ಮಿರರ್. ಇಲ್ಲ ವ್ಯಾನಿಟಿ ಮಿರರ್ ಕೊಟ್ಟಿದ್ದಾರೆ. ಎರಡು. ಹಾ. ಸೊ ಆಸ್ ಆಫ್ ನೌ ಇಲ್ಲೊಂದು ಏನು ಟಿಶ್ಯೂ ಹೋಲ್ಡರ್ ಇಟ್ಟಿರೋದ್ರಿಂದ ಆತರ ಹೌದು. ಓಪನ್ ಮಾಡಕ್ ಬರುತ್ತೆ. ಇದೇನಿದು? ಸೊ ಇದೆ, ಇದು ಸನ್ ರೂಫ್. ಇದು ಏನೋ ಓ ಟಿಂಟ್ ಕ್ಲೋಸ್ ಸರಿ ಸರಿ ಮಾಡೋದಕ್ಕೆ, ಸರಿ ಸರಿ ಸರಿ. ಸ್ಲೈಡರ್ಸ್ ಕ್ಲೋಸ್ ಮಾಡೋದಕ್ಕೆ. ಅಂಡ್ ಇಲ್ಲಿ ಲೈಟ್ಸ್ ಇದೆ. ಹಾ. ಸೊ ರೀಡಿಂಗ್ ಲೈಟ್ಸ್ ಇಲ್ಲಿ ಓಪನ್ ಆನ್ ಮತ್ತೆ ಆಫ್ ಮಾಡಬಹುದು. ಹ್ಮ್. ಇಲ್ಲಿ ಸನ್ ಗ್ಲಾಸ್ ಹೋಲ್ಡರ್ ಇರುತ್ತೆ. ಅಂಡ್ ಓಕೆ ಇದು ಓಕೆ. ಆಟೋ ಡಿಮಿಂಗ್ ಇನ್ಸೈಡ್ ರಿಯರ್ ವ್ಯೂ ಮಿರರ್. ಓಕೆ. ಕಣ್ಣಿಗೆ ಇದು ಬೀಳಲ್ಲ. ಹೌದು. ಹಿಂದ್ಗಡೆಯಿಂದ ರಾತ್ರಿ ಏನ್ ಮಾಡ್ತಾ ಕಣ್ಣಿಗೆ ಲೈಟ್ ಹೌದು. ಚುಚ್ಚಲ್ಲ. ಅಂಡ್ ಇಲ್ಲಿ ಹೊರಗಡೆ ರೇನ್ ಸೆನ್ಸರ್ಸ್ ವೈಪರ್ ಇದೆ. ಓಕೆ ಸೊ ಓಕೆ. ಇಲ್ಲಿ ರೇನ್ ಸೆನ್ಸ್ ಆಯ್ತು ಅಥವಾ ಇಲ್ಲಿ ಡಾರ್ಕ್ನೆಸ್ ಆಯ್ತು ಅಂದ್ರೆ ಆಟೋಮೆಟಿಕ್ ಹೆಡ್ ಲೈಟ್ಸ್ ಅಂಡ್ ಆಟೋಮೆಟಿಕ್ ವೈಪರ್ಸ್ ಎರಡು ಆನ್ ಆಗುತ್ತೆ. ಓ ಅದು ಫೀಚರ್ ಬೇರೆ ಇದೆ ಇದಕ್ಕೆ. ಹೌದು. ಸೊ ಅದು ಬರುತ್ತೆ. ಹಜಾರ್ಡ್ ಲೈಟ್. ಹಜಾರ್ಡ್ ಲೈಟ್ಸ್ ಇಲ್ಲಿ ಪ್ಲೇಸ್ ಕೊಟ್ಟಿದ್ದಾರೆ. ಹಾ. ಸಾಧಾರಣ ಇಲ್ಲಿ ಸೆಂಟ್ರಲ್ ಬರುತ್ತೆ. ಹ್ಮ್. ಅಂಡ್ ಇದ್ರಲ್ಲಿ ಇಲ್ಲಿ ನಾವು 360 ಕ್ಯಾಮೆರಾ. 360 ಕ್ಯಾಮ್ರಾ ಈ ತರ ಕಾಣುತ್ತೆ. Okay. ಅಂಡ್ ಸ್ಟೇರಿಂಗ್ ತಿರುಗಿಸಬೇಕಾದ್ರೆ ಡೈನಾಮಿಕ್ ಅಡಾಪ್ಟಿವ್ ಗೈಡ್ಲೈನ್ಸ್. ಗೈಡ್ಲೈನ್ಸ್ ನಮಗೆ ಇಲ್ಲೇ ಹಾ. ಗೊತ್ತಾಗ್ಬಿಡುತ್ತೆ. ಓ ಸರಿ 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 ಸರಿ. ಓಕೆ. ಈಗ 360 ನಾವು ಇದೆ. ರಿವರ್ಸ್ ಹಾಕ್ತಿವಿ. ಹ್ಮ್. ರಿವರ್ಸ್ ಹಾಕೋದು ಸ್ವಲ್ಪ ಯೂನಿಕ್ ಆಗಿದೆ. ಮಹೀಂದ್ರ ಕಾರ್ ಓನ್ ಮಾಡೋರಿಗೆ ಅವ್ರಿಗೆ ಗೊತ್ತಿರುತ್ತೆ. ಹಾ. ಸೊ ಜನರಲಿ ರಿವರ್ಸ್ ಹಾಕ್ಬೇಕಾದ್ರೆ ಹಾ. ಇಲ್ಲಿ ಎರಡು ಬೆಲ್ ಪ್ರೆಸ್ ಮಾಡಿ ಹೌದು. ಲಿಫ್ಟ್ ಮಾಡಿ ಆರ್ಗ್ ಹಾಕ್ಬೇಕು. ಸೊ ಓಕೆ ಇದು ಓಕೆ. ರಿವರ್ಸ್ ಕ್ಯಾಮ್ರಾ ಆನ್ ಆಯ್ತು. ಓ ಇಲ್ಲಿ ಸೊ ಕ್ಯಾಮೆರಾ. ರಿವರ್ಸ್ ಅಲ್ಲೂ ಅಷ್ಟೇ ಹೌದೌದು. ನಿಮಗೆ ಅಡಾಪ್ಟಿವ್ ಗೈಡ್ಲೈನ್ಸ್ ಹಾ. ಇಲ್ಲೂ ಬರುತ್ತೆ. ಅಂಡ್ ಇದೇನಿದು? ಓ ಸೈಡ್ ಇದು. ನಮ್ಮ ಓ ಈ ಕಡೆ ಪಕ್ಕದಲ್ಲಿ ಕಡೆನೂ ನೋಡಬಹುದು. ಇದು ಇಲ್ಲೊಂದು ಸೈಡ್ ಇದೆ, ಇಲ್ಲೊಂದು ಕ್ಯಾಮ್ರಾ ಅದೇ. ಸ್ವಿಚ್ ಮಾಡಬಹುದು. ಹೌದು. ನಾವು ಅವಾಗ್ಲೇ ಹೇಳ್ದಾಗ ಹಾ. ಸೊ ಸೈಡ್ ಮಿರರ್ಸ್ ಅಲ್ಲಿ ಕ್ಯಾಮ್ರಾಸ್ ಇಂಟಿಗ್ರೇಟ್ ಆಗಿರುತ್ತೆ. ಔಟ್ಸೈಡ್ ಟೆಂಪರೇಚರ್ ತೋರಿಸುತ್ತೆ. ಹಾ. ಅಂಡ್ ಕರೆಂಟ್ಲಿ ಕಾರಿನ ಏನು ಇಂಟರ್ನೆಟ್ ಸಿಗ್ನಲ್ ಇದೆ ಓಕೆ. ಅಂಡ್ ಎಸಿ ಇದೇನ್ ಕಂಡೀಷನ್ ಇದೆ ಕರೆಂಟ್ಲಿ ಟಚ್ ಸ್ಕ್ರೀನ್ ಎಸಿ. ಟಚ್ ಸ್ಕ್ರೀನ್ ಅಲ್ಲಿ ನಾವು ಸೆಟ್ ಮಾಡಬಹುದು. ಎಷ್ಟು ಕಮ್ಮಿ ಅಂದ್ರೆ ಎಷ್ಟು? ಹೌದು. ಬ್ಲೋವರ್ ಇನ್ ಸ್ಪೀಡ್ ಸೆಟ್ ಮಾಡಬಹುದು, ಟೆಂಪರೇಚರ್ ಸೆಟ್ ಮಾಡಬಹುದು. ಸೊ ಆದಷ್ಟು ಲೋ ಅಲ್ಲಿ ಇದೆ, ಎಸಿ ಬ್ಲಾಸ್ಟ್ ಅಲ್ಲಿ ಇದೆ ಈಗ. ಸೊ ನಾವು ಇದನ್ನ ಕಂಟ್ರೋಲ್ ಮಾಡ್ಕೋಬಹುದು. ಓಕೆ ಓಕೆ. ಅಂಡ್ ದೆನ್ ರೇಡಿಯೋ ಬರುತ್ತೆ. ಇಲ್ಲಿ ಆಟೋ ಅಂತಾನು ಕೊಡ್ಬೋದಲ್ಲ. ಆಟೋ. ರೇಡಿಯೋ ಬೇಡ, ನಾನು ಪಾಸ್ ಮಾಡ್ತೀನಿ. ಅಂಡ್ ಹೋಮ್ ಗೆ ಬಂದ್ರೆ ಈ ತರ ಹೋಮ್ ವ್ಯೂ ಈ ತರ ಬರುತ್ತೆ. ಹಾ. ಅಂಡ್ ದೆನ್ ಓಕೆ ಎಸಿ ದಲ್ಲಿ ಇದ್ವಿ. ಹಾ. ದೆನ್ ನ್ಯಾವಿಗೇಷನ್ ಬರುತ್ತೆ. ಹಾ ಹಾ. ನ್ಯಾವಿಗೇಷನ್ ನಾವು ಟಾಮ್ ಮಾಡ್ಬೇಕಂದ್ರೆ ಟಾಮ್. ಹೌದು, ಇದು ಏನು ಒಂದು ಥರ್ಡ್ ಪಾರ್ಟಿ ಕಂಪನಿ ಜೊತೆ ಟೈ ಅಪ್ ಆಗಿ ಮಾಡಿರೋದು. ಹಾ. ಆಗುತ್ತಾ? ಜನರಲಿ ನ್ಯಾವಿಗೇಷನ್ ಹೇಗ್ ವರ್ಕ್ ಆಗೋದು, ಒಂದು ಇದ್ರಲ್ಲಿ ಸಿಮ್ ಆಡ್ ಆಗಿದ್ದು ಅದ್ರಲ್ಲಿ ಇಂಟರ್ನೆಟ್ ಇರ್ಬೇಕು. ಓಕೆ ಅಥವಾ ಓಕೆ. ಏನಾಗತ್ತೆ, ನಾವು ನಮ್ಮ ಫೋನ್ಸ್ ನ ಇದಕ್ಕೆ ಬೈ ವೈರ್ ನಾವು ಕನೆಕ್ಟ್ ಮಾಡಬಹುದು.
ಫಾರ್ ಓಹೋ. ಎಕ್ಸಾಂಪಲ್ ಇಲ್ಲಿಗೆ ವೈರ್ಲೆಸ್ ಚಾರ್ಜರ್ ಒಂದು ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ ವೈರ್ಲೆಸ್ ಚಾರ್ಜರ್ ಇದೆ. ಹಾ, ಇದೇನಪ್ಪ ಇದು 360 360 ಕ್ಯಾಮ್ರಾ ಇಲ್ಲಿ ತೋರಿಸಿ. ಈಗ ವೈರ್ಲೆಸ್ ಚಾರ್ಜರ್ ನನ್ನ ಫೋನ್ ಇಟ್ಟಿದ್ದೀನಿ. ಹಾ, ಓ ಈ ಚಾರ್ಜ್ ಆಗಿ ಇದೆಲ್ಲ ಕ್ಯಾಲೆಂಡರ್ ಡೇ ಇದೆಲ್ಲ ಬರ್ತಿದೆಲ್ಲ. ಇದು ಬೆಡ್ ಟೈಮ್ ಮೋಡಿಗೆ ಹೋಯ್ತು. ನಾನು ಈ ಸೈಡ್ ಲೆಫ್ಟ್ ಸೈಡ್ ಟಿಲ್ಟ್ ಮಾಡಿ ಇಟ್ಟಿದ್ದಕ್ಕೆ. ಸರಿ ಸರಿ ಸರಿ. ಸೊ ಡ್ರೈವ್ ಮಾಡ್ಬೇಕಾದ್ರೆ ನಮ್ಗೆ ಇದೊಂದು ಆಲ್ವೇಸ್ ಆನ್ ಡಿಸ್ಪ್ಲೇ ತರ ವರ್ಕ್ ಆಗುತ್ತೆ. ಸರಿ ಸೊ ಅದಾಯ್ತು. ಅಂಡ್ ಅಗೇನ್ ವಾಯ್ಸ್ ಕಮಾಂಡ್ ಅಂತೂ ಇದೆ. ಅಂಡ್ ಹಿಂದ್ಗಡೆ ಏನೋ ಡಿಫಾಗರ್ ಇದು. ಸೊ ನೋಡಿ, ಈ ತರ ಮೇಲ್ಸ್ ಏನಾದ್ರು ಬಂತು ಅಂದ್ರೆ ಇದ್ರಲ್ಲಿ ಬರುತ್ತೆ. ಇದೇನಿದು? ಇದು ಪಾರ್ಕಿಂಗ್ ಅಸಿಸ್ಟೆಂಟ್. ಓಕೆ, ಇದು ಆನ್ ಇದು ಮಾಡಿ 360 ಕ್ಯಾಮ್ರಾ ಪಾರ್ಕಿಂಗ್ ಅಸಿಸ್ಟೆಂಟ್. ಸೊ ಇದನ್ನ ನಾವು ಸೆಟ್ ಮಾಡಬಹುದು. ಅಂಡ್ ಸ್ಟಾಪ್ ಬಟನ್ ಕೊಟ್ಟಿದ್ದಾರೆ. ಇದು ಎದುರುಗಡೆ ಇದರಲ್ಲಿ ಏನೇನು ಫೀಚರ್ ಇದೆ ನೋಡಿ ಇದರಲ್ಲಿ. ಓಕೆ, ಸೊ ಅದಕ್ಕೆ ಮುಂಚೆ ಇಲ್ಲಿ ಸೈಡ್ ಅಲ್ಲಿ ನೋಡೋಣ. ಸೈಡ್ ಅಲ್ಲಿ ನಿಮಗೆ ಇದು ಸೋರ್ಸ್ ಬಟನ್ ಇದೊಂದು ಬರುತ್ತೆ, ಅಂದ್ರೆ ಇದು ಸ್ಕ್ರೀನ್ ಇನ್ ಬಗ್ಗೆ. ಇದ್ರ ಔಟ್ ಸೈಡ್ ರಿವರ್ ವ್ಯೂ ಮಿರರ್ ನ ಅಡ್ಜಸ್ಟ್ ಮಾಡ್ಕೋಬಹುದು ಎಲೆಕ್ಟ್ರಾನಿಕಲಿ. ಅಂಡ್ ಲೆಫ್ಟ್ ಸೈಡ್ ರೈಟ್ ಸೈಡ್ ಸ್ವಿಚ್ ಮಾಡ್ಕೋಬಹುದು. ಹೆಡ್ ಲೈಟ್ ಇಂದ ಫೋಕಸ್ ನ ಪ್ಲಸ್ ಮೈನಸ್ ಮಾಡ್ಕೋಬಹುದು. ಅಂಡ್ ಇದು ಸೇಮ್ ಅಗೇನ್ ಕ್ರೂಸ್ ಕಂಟ್ರೋಲ್ ನ ಸೆಟ್ ಮಾಡಿ ಹೆಡ್ ಲೈಟ್ ಇಂದ ಬರುತ್ತೆ. ಇಲ್ಲಿ ಬೂಟ್ ಓಪನ್ ಮಾಡಬಹುದು ವಿತ್ ಬಟನ್. AC ಅಡ್ಜಸ್ಟ್ ಮಾಡೋದೆಲ್ಲ ಇದೆ. ಅಂಡ್ ಇಲ್ಲಿ ನೋಡ್ತಾ ಇದೀವಿ, ಇದು ಮೇನ್ ಆಗಿ ಬಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್. ಸೊ ಈಗ ನ್ಯೂಟ್ರಲ್ ಅಲ್ಲಿ ಇದೆ. ಸೊ ನಾವು ಈ ಸೈಡ್ ರೈಟ್ ಸೈಡ್ ಅಲ್ಲಿ RPM ಮೀಟರ್, ಲೆಫ್ಟ್ ಸೈಡ್ ಅಲ್ಲಿ ಸ್ಪೀಡೋಮೀಟರ್. ಜನರಲಿ RPM ಮೀಟರ್ ಬಂದು ಲೆಫ್ಟ್ ಸೈಡ್ ಅಲ್ಲಿ ಇರುತ್ತೆ. ಅದು ನಮ್ಗೆ ಈ ಮಾಡೆಲ್ ಅಲ್ಲಿ ರೈಟ್ ಸೈಡ್ ಅಲ್ಲೇ ಇದೆ. ಸೊ ಇದು ಡೀಸೆಲ್ ಕಾರ್ ಆಗಿರೋದ್ರಿಂದ RPM ಮೀಟರ್ ನೋಡೋಣ ಐಡಲ್ ಅಲ್ಲಿ ಎಷ್ಟೋಗುತ್ತೆ. ಸೊ 2500 2450 ಅರೌಂಡ್ ಬರುತ್ತೆ. ಫುಲ್ ರೆವ್ ಮಾಡಿದ್ರೆ ಇಷ್ಟು ಬರುತ್ತೆ, 2500. ಹೌದು. ಸೊ ಇದ್ರಲ್ಲಿ ಟ್ರಿಪ್ ಇದೆಲ್ಲ ಇದೆ. ಅಂಡ್ ಸಿಸ್ಟಮ್ ತುಂಬಾ ಏನೋ ಲೋಡೆಡ್ ಆಗಿದೆ ಫೀಚರ್ಸ್ ಅಲ್ಲಿ. ಸೊ ಟ್ರಿಪ್ 1 ಟ್ರಿಪ್ 2 ಎಲ್ಲ ನೋಡಬಹುದು. ಅಂಡ್ ಮೇಲ್ಗಡೆ 2 ಬ್ಲೂ ಕಲರ್ ಸ್ಟಿಕ್ ಕಾಣ್ತಿದೆ. ಒಂದು ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಇರೋದು ಫ್ಯೂಯಲ್ ಇಂದು, ರೈಟ್ ಸೈಡ್ ಅಲ್ಲಿ ಇರೋದು ಇಂಜಿನ್ ಹೀಟ್ ಟೆಸ್ಟ್ ಇದೆ. ಅಂಡ್ ಇಂಡಿಕೇಟರ್ಸ್ ನಿಮಗೆ ಇಲ್ಲೇ ಕಾಣ್ತಾ ಇದೆ. ಆಸ್ ಆಫ್ ನಾವು ಹ್ಯಾಂಡ್ ಬ್ರೇಕ್ ಇರೋದು, ಡಿಸ್ಟೆನ್ಸ್ ಟು ಎಂಟಿ, ಟೋಟಲ್ ಓಡೋಮೀಟರ್. ಸೊ ಇದೆಲ್ಲದೂ ಇದೆ. 2 ಸೀಟ್ ಬೆಲ್ಟ್ಸ್ ಹಾಕಿಲ್ಲ ಅಂತ ವಾರ್ನಿಂಗ್ ಬಂದಿದೆ ಆಸ್ ಆಫ್ ನಾವು ಐಡಲ್ ಅಲ್ಲಿ ಇರೋದ್ರಿಂದ. ಸೊ ಇಷ್ಟು ಇದರಲ್ಲಿ ಬೇಸಿಕ್ ಏನೋ ಫೀಚರ್ಸ್ ಇರೋದು. ಅಂಡ್ ಮ್ಯಾಪ್ಸ್ ನಾವು ನೋಡಬಹುದು. ಸೊ ಇನ್ ಸ್ವಲ್ಪ ಹೊತ್ತಲ್ಲೇ ನಿಮಗೆ ಆಪಲ್ ಕಾರ್ಪ್ಲೇ ನಾವು ಕನೆಕ್ಟ್ ಮಾಡಿ ತೋರಿಸ್ತೀವಿ ಮ್ಯಾಪ್ ಹೆಂಗೆ ಸೆಟ್ ಮಾಡೋದು ಅಂತ. ಓಕೆ, ಸೊ ಇದಿಷ್ಟು ಫೀಚರ್ಸ್ ಇದೆ. ಫೀಚರ್ಸ್ ಇದೆಯಲ್ಲ, ಮತ್ತೇನ್ ಫೀಚರ್ ಉಳಿದಿದೆಪ್ಪ? ಸದ್ಯಕ್ಕೆ ಇಷ್ಟು ಫೀಚರ್ಸ್ ಇದೆ. ಇನ್ನು ಡ್ರೈವ್ ಮಾಡುವಾಗ ಹೆಂಗ್ ಫೀಲ್ ಆಗುತ್ತೆ? ಇನ್ನೊಂದೇನೋ ನೋಡಿದೆ, ಇದ್ರಲ್ಲಿ ನೀವು ವೈಫೈ ಇಂದ ಕನೆಕ್ಟ್ ಗಾಡಿ ಅನ್ಲಾಕ್ ಮಾಡಬಹುದು. ಸೊ ಅದಕ್ಕೆ MG ಆಪ್ ನಾವು ಇನ್ಸ್ಟಾಲ್ ಮಾಡ್ಕೋಬೇಕು. MG ಆಪ್ ಇನ್ಸ್ಟಾಲ್ ಮಾಡಿ ಅಂದ್ರೆ ಜನರಲಿ MG ಓನರ್ಸ್ ಗೊತ್ತಿರುತ್ತೆ. ಸೊ ಅವರು ಮೊಬೈಲ್ ಇಂದಾನೇ ಎಲ್ಲ ಏನೋ ಕಾರಿನ ಸಿಸ್ಟಮ್ ನ ಕಂಟ್ರೋಲ್ ಮಾಡಬಹುದು. ಅಂಡ್ ಜಸ್ಟ್ ಲೈಕ್ ಈಗ ರಿಮೋಟ್ ಕೀ ಇದೆಯಲ್ಲ, ರಿಮೋಟ್ ಕೀ ತರಾನೇ ಮೊಬೈಲ್ ಅನ್ನು ನಾವು ಬಿಹೇವ್ ಮಾಡಿಸಬಹುದು. ಅಂದ್ರೆ ಮೊಬೈಲ್ ಅಲ್ಲೇ ಕಾರನ್ನು ಕಂಟ್ರೋಲ್ ಮಾಡಬಹುದು. ಕಾರ್ ಲಾಕ್ ಅನ್ಲಾಕ್ ಅಂಡ್ ಇಂಜಿನ್ ಸ್ಟಾರ್ಟ್ ಎಲ್ಲ ಮೊಬೈಲ್ ಅಲ್ಲೇ ನಾವು ಕಂಟ್ರೋಲ್ ಮಾಡಬಹುದು. ಇದೊಂದು ಕೊಟ್ಟಿದ್ದಾರೆ, ಮ್ಯಾನ್ಯುಯಲಿ ಕೊಟ್ಟಿದ್ದಾರೆ. ಅಂಡ್ ನಮ್ಮ ಲಾಸ್ಟ್ ಪಾರ್ಕ್ ಲೊಕೇಶನ್ ಮತ್ತೆ ನಮ್ಮ ಕಾರಿಂದು ಎಲ್ಲೆಲ್ಲಿ ಟ್ರಾವೆಲ್ ಆಗಿದೆ, ಸೊ ಇದೆಲ್ಲ ನಾವು ಟ್ರ್ಯಾಕ್ ಮಾಡಬಹುದು. ಯಾಕಂದ್ರೆ ಇದರಲ್ಲಿ ಸಿಮ್ ಹಾಕಿರೋದು ಅಂಡ್ GPS ಇರೋದ್ರಿಂದ ನಾವು ಟ್ರ್ಯಾಕ್ ಮಾಡಬಹುದು. MG ಆಪ್ ಅಲ್ಲಿ ಇಲ್ಲೊಂದು ಇದು ಕೊಟ್ಟಿದ್ದಾರೆ, ಸ್ಪೇಸಿಂಗ್ ಇದೆ ಇಲ್ಲಿ. ಹೌದು, ಇಲ್ಲೊಂದು ಆರ್ಮ್ರೆಸ್ಟ್ ಹತ್ರ ಇಲ್ಲೊಂದು ಸ್ಪೇಸಿಂಗ್ ಕೊಟ್ಟಿದ್ದಾರೆ. ಸ್ಪೇಸ್ ತುಂಬಾ ಇದೆ, ಸುಮಾರು ಇದೆ. ಅಂಡ್ ಇದ್ರಲ್ಲೂ ಒಂದು ಚಾರ್ಜರ್ ಇದೆ. ಇದ್ರಲ್ಲಿ ನೀವು ಇದು ಹಾಕ್ಬೋದು. ಇದಕ್ಕೆ ಆಂಡ್ರಾಯ್ಡ್ ಬರ್ಬೋದಾ? ಇದಕ್ಕೆ ಬರುತ್ತೆ, ಆಪಲ್ ಕಾರ್ಪ್ಲೇ ಬರುತ್ತೆ. ಅಂಡ್ ಇಲ್ಲೊಂದು 12 ವೋಲ್ಟ್ ಚಾರ್ಜಿಂಗ್ ಸಾಕೆಟ್ ಇದೆ. ನಾವು ಜೊತೆಲಿ ಏನಂತೀವಿ, ಇಲ್ಲೋ ಸಿಗರೇಟ್ ಲೈಟರ್. ಇಲ್ಲೊಂದು 12 ವೋಲ್ಟ್ ಸಾಕೆಟ್. ಎಷ್ಟು ಕೊಟ್ಟಿದಾರಪ್ಪ ಇವರು? ಸೊ ಫೀಚರ್ಸ್ ತುಂಬಿ ಕೊಟ್ಟಿದ್ದಾರೆ ಅಲ್ಲ. ಫೀಚರ್ ಬಂತ. ಓಕೆ, ಸೊ ಇಲ್ಲಿ ಈ ತರ ಕೇಳ್ತಾ ಇದೆ ಆಪಲ್ ಕಾರ್ಪ್ಲೇ ಕನೆಕ್ಟ್ ಮಾಡಿ ಅಂತ ಹೇಳಿ. ಸೊ ಆಟೋಮೆಟಿಕ್ ಆಗಿ ಕನೆಕ್ಟ್ ಆಯ್ತು. ಕಾರ್ಪ್ಲೇ ಬಂತು ಅಲ್ಲ. ಮ್ಯಾಪ್ಸ್ ಎಲ್ಲ ಇದು ಬರುತ್ತಲ್ಲ. ಸೊ ನನ್ನ MG ಇದು ಆಪ್ ಅಲ್ಲಿ ನಾನು ಸೆಟ್ ಮಾಡ್ಕೋಬಹುದು ನನಗೆ ಏನ್ ಬೇಕಾಗಿದೆ. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಹೋಗಿ ಒಂದು ಲೊಕೇಶನ್ ಗೆ ಮ್ಯಾಪ್ ಹಾಕ್ತೀನಿ ಈಗ. ಇಷ್ಟೆಲ್ಲ ಇದೆಯಲ್ಲ ಇದು. ಹೌದು, ಈಗ ನಾನೊಂದು ಲೊಕೇಶನ್ ಹಾಕ್ತೀನಿ. ಸರ್ಚ್
ಪುರ್ದಾಳ್ ಅಂತ ಕೊಡು, ಪುರ್ದಾಳ್ ಡ್ಯಾಮ್. ಬರುತ್ತಾ? ನೋಡೋಣ ಏನ್ ಬರುತ್ತೆ. ಓಕೆ, ಇಲ್ಲಿ ಇಲ್ಲಿ. ಸೊ ಇಲ್ಲಿ ಮ್ಯಾಪ್ ಬಂತು ಈಗ. ಓಕೆ. ಓಹೋ, ಸರಿ ಸರಿ ಸರಿ, ಹಿಂಗೆಲ್ಲ ಬರುತ್ತಲ್ಲ. ಹೌದು. ಸೊ ಇಲ್ಲಿಂದ ದಾರಿ ಹೇಳ್ತಾ ಹೋಗುತ್ತೆ ನಮ್ಮ ಲೊಕೇಶನ್ಗೆ. ಓಹೋ. ಸೊ ಇದು ಬೆನಿಫಿಟ್ ನಮಗೆ ಆಪಲ್ ಕಾರ್ ಪ್ಲೇ ಇರೋದ್ರಿಂದ ಇರುತ್ತೆ ಆಗುತ್ತೆ. ಸೊ ಇದನ್ನ ಪ್ಲೇ ಮಾಡ್ತೀನಿ. ಬಹಳ ಸಕ್ಕತ್ತಿದೆ, ಥಿಯೇಟರ್ ಅಲ್ಲಿ ಕೇಳ್ದಂಗ ಆಗತ್ತೆ. ಹೌದು, ಬಹಳ ಚೆನ್ನಾಗಿದೆ. JBL Infinity ಸ್ಪೀಕರ್ಸ್ ಡೂಯಿಂಗ್ ಅ ಗ್ರೇಟ್ ಜಾಬ್. ಹೌದೌದು, ಅಬ್ಸಲ್ಯೂಟ್ಲಿ ಬಹಳ ಚೆನ್ನಾಗಿದೆ. ಓಕೆ, ಸೊ ಈಗ ಡ್ರೈವ್ ಮಾಡಿ ಹೇಗಿದೆ ನೋಡೋಣ. ಎಸ್, ಲೆಟ್ಸ್ ಗೋ ಫಾರ್ ದ ಡ್ರೈವ್. ಸೊ ಬೇಸಿಕಲಿ ನಾವು ಸ್ಮೂತ್ ಆಗಿ ಫಸ್ಟ್ ಆಗಿ ಏನೋ ಡ್ರೈವ್ ಮಾಡೋಣ. ಓಕೆ, ಆಡಿಂಗ್ ಟು ದ ಫಸ್ಟ್ ಹ್ಯಾಂಡ್ ಬ್ರೇಕ್ ಡೌನ್. ಸೊ ಇದರಲ್ಲಿ ಟಾರ್ಕ್ ಒಳ್ಳೆ ಫೀಲ್ ಆಗುತ್ತೆ, ಪ್ಲಸ್ ಬಿಡಬೇಕಾದ್ರೇ ಒಳ್ಳೆ ಪವರ್ ಫೀಲ್ ಆಗುತ್ತೆ. ಅಟ್ ಸೆಕೆಂಡ್ ಆ್ಯಂಡ್ ಸ್ವಲ್ಪ ಪುಷ್ ಮಾಡೋಣ. ಸೊ 80 ಕಿಲೋಮೀಟರ್ಗೆ ಒಂದು ಪಿಂಗ್ ಬರುತ್ತೆ ನಿಮಗೆ. ಒಳ್ಳೆ ಕಾನ್ಫಿಡೆನ್ಸ್ ಇದೆ, ಒಂದು ಸ್ಪೋರ್ಟ್ಸ್ ಕಾರ್ ಓಡಿಸ್ತಾ ಇದ್ದೀನಿ ಆ ಥರ ಫೀಲ್ ಬರ್ತಿದೆ. ಆ್ಯಂಡ್ ನೋಡ್ಬೋದು 2000cc ಕಾರು ಯಾವ ಥರ ಪವರ್ ಔಟ್ಪುಟ್ ಕೊಡುತ್ತೆ. ಸೊ ಇಲ್ಲಿ ಡ್ರೈವರ್ ಸೀಟಲ್ಲಿ ಕೂತವ್ರಿಗೆ ಮುಖದ ಮೇಲೆ ಒಳ್ಳೆ ಒಂದು ಸ್ಮೈಲ್ ಇರುತ್ತೆ, ಅದು ಖುಷಿ ಆಗುತ್ತೆ ಓಡಿಸ್ಬೇಕಾದ್ರೆ. ಅಂಡ್ ಇದು 6 ಸ್ಪೀಡ್ ಮ್ಯಾನ್ಯುಯಲ್ ಗೇರ್ ಬಾಕ್ಸ್ ಆಗಿರೋದ್ರಿಂದ ಇನ್ನು 2 ಗೇರ್ ಇದೆ ನಮ್ಮ ಹತ್ರ. ಸೊ 120 ಟಚ್ ಮಾಡಿದೀವಿ ಅಂತ ಇದು ವಾರ್ನಿಂಗ್ ಹೇಳ್ತಾ ಇದೆ ನಮಗೆ. ಇನ್ಫ್ಯಾಕ್ಟ್ ನಾವು 130 ಇದ್ದೀವಿ ಆಸ್ ಆಫ್ ನಾವು. 140. ಸೊ ಗಾಡಿ ಮಾತ್ರ ತುಂಬಾ ಅಗ್ರೆಸಿವ್ ಆಗಿದೆ. ಸೊ ಯಾರು ಇದನ್ನು ಓಡಿಸ್ತಾ ಇರ್ತಿರಲ್ಲ, ಮೇಕ್ ಶ್ಯೂರ್ ಯು ಡೋಂಟ್ ಹ್ಯಾವ್ ಎನಿ ಅದರ್ ಡಿಸ್ಟರ್ಬೆನ್ಸ್ ಅಪಾರ್ಟ್ ಫ್ರಮ್ ಡ್ರೈವಿಂಗ್ ವೆನ್ ಯು ಆರ್ ಗೋಯಿಂಗ್ ಆನ್ ಸಚ್ ಎ ಸ್ಪೀಡ್. ಸೊ ಯಾವುದೇ ಡ್ರೈವರ್ ಆಗಲಿ, ಸೊ ಪೂರ್ತಿ ಕಾನ್ಸಂಟ್ರೇಷನ್ ಬಂದು ಡ್ರೈವಿಂಗ್ ಮೇಲೆ ಇರಲಿ ವೆನ್ ಎವರ್ ಯು ಆರ್ ಸ್ಪೀಡಿಂಗ್ ಆಯ್ತಾ. ಸೊ ಕೆಲವ್ರು ಹೇಳ್ತಾರೆ ನಾವು 120 ಕೆಳಗೆ ಇಳಿಸೇ ಇಲ್ಲ, ನಾನು ಪ್ರೋ ಡ್ರೈವರು ಇದೆಲ್ಲ ಮಾಡ್ತೀನಿ ಅಂತ ಎಲ್ಲ ಹೇಳ್ತಾರೆ. ಸೊ ದಟ್ ಡಸಂಟ್ ವರ್ಕ್ ಹಿಯರ್. ಇಟ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ದ ಸ್ಕಿಲ್ಸ್. ಸೊ ನಮ್ಮ ಸ್ಕಿಲ್ ಸೆಟ್ ಹೇಗಿದೆ ಅದನ್ನ ನಾವು ಪ್ರೂವ್ ಮಾಡಬೇಕಾಗುತ್ತೆ ವೈಲ್ ಡ್ರೈವಿಂಗ್. ಆ್ಯಂಡ್ ಇಟ್ಸ್ ನಥಿಂಗ್ ಅಗೇನ್. ಸೊ ಪ್ರೂವ್ ಮಾಡೋದೇನಿಲ್ಲ, ನಮ್ಮ ಸೇಫ್ಟಿ ಫಸ್ಟ್ ಆ್ಯಂಡ್ ದೆನ್ ಕಮ್ಸ್ ದ ಡ್ರೈವಿಂಗ್. ಸೊ ಯೂ ಟರ್ನ್ ತಗೊಳ್ಬೇಕಾದ್ರೆ ವೆರಿ ಕಂಫರ್ಟೇಬಲ್, ಈಸಿ ಆಗಿ ತಿರ್ಗತ್ತೆ. ಆ್ಯಂಡ್ ದೊಡ್ಡ ಬಾಡಿ ಆಗಿರೋದ್ರಿಂದ ಅಷ್ಟೇ ನಿಮಗೆ ಅನ್ಸೋದು ಇಲ್ಲ. ಒಳ್ಳೆ ಪವರ್ ಇದೆ ಮಾತ್ರ, ನಿಜವಾಗ್ಲೂ ಯಾರೇ ಇರ್ಲಿ ಈ ತರ ಪವರ್ ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು. ಅಂಡ್ ಇಲ್ಲೊಂದು ಡೆಡ್ ಪೆಡಲ್ ಇರೋದ್ರಿಂದ ಹೈವೇನಲ್ಲಿ ನಾವು ಒಂದು ಸ್ಪೀಡ್ ಹೋಗ್ತಿದೀವಿ ಅಂದಾಗ ಸೊ ಕ್ರೂಸರ್ ಕ್ರೂಸ್ ಕಂಟ್ರೋಲ್ ನಾವು ಸೆಟ್ ಮಾಡಿ ಬ್ರೇಕ್ ಮಾಡೋಣ. ಓಕೆ, ಸೊ ಬ್ರೇಕ್ ಟೆಸ್ಟ್ ಮಾಡೋಣ. ಓಕೆ, ಸೊ ನಾವು ಒಂದು ಒಳ್ಳೆ ಸ್ಪೀಡಲ್ಲೇ ಇದೀವಿ, ಒಂದು 90 ಕಿಲೋಮೀಟರ್ಸ್. ಸೊ ಈಗ ಬ್ರೇಕ್ ಟೆಸ್ಟ್ ಮಾಡೋಣ. ಸ್ಕಿಡ್ಡೇ ಆಗಿಲ್ಲ ಯಾಕಂದ್ರೆ ಎಲೆಕ್ಟ್ರಾನಿಕ್ ABS ಅಷ್ಟು ಚೆನ್ನಾಗಿ ವರ್ಕ್ ಮಾಡಿದೆ ಅಂಡ್ ಸಕ್ಕದಾಗಿದೆ. ಸೊ ಈಗ ಮತ್ತೆ ಹೊರಡೋಣ. ಸೊ ನಿನ್ಗೆ ಹೇಗೆ ಅನಿಸ್ತಿದೆಪ್ಪ ಪಕ್ಕದಲ್ಲಿ? ನಾನಂತೂ ಇಲ್ಲಿ ಫುಲ್ ಸ್ಟೇಬಲ್ ಇದೆ, ಶೇಕೆ ಆಗಿಲ್ಲ ವೆಹಿಕಲ್. ಹೌದು,
ನನಗೆ ಏನಾಗ್ತಿದೆ ನಿದ್ದೆ ಹೇಳ್ದಂಗ್ ಆಗ್ತಿದೆ. ಯಾಕಂದ್ರೆ ಇಲ್ಲಿ ಪಕ್ಕದಲ್ಲಿ ವಿಂಡೋ ಎಲ್ಲ Close ಆಗಿದೆ. ಇದು ಕ್ಲೋಸ್, AC ಮತ್ತೆ ಸನ್ನಿಂದ ಇದು ಅಷ್ಟು ರೇಸಿಂಗ್ ತಾಗ್ತಾನೆ ಇಲ್ಲ. ಹೌದು ಟಿಂಟೆಡ್ ಇದೆ, Tinted, ವಿಂಡೋಗೆ ಇದೆ ಅನಿಸ್ಬೋದು. ಹೌದು, ಟಿಂಟ್ windows ಎಕ್ಸ್ಟ್ರಾ ಇರೋದು. ಹಾಕಿಲ್ಲ, ಗ್ಲಾಸಿಗೆ ಹಂಗಿದೆ ಅನಿಸ್ಬೋದು ಇದು. ಹೌದು. ಸೊ ಹಂಗಿದೆ. ಹ್ಮ್ ಕ್ಯಾಬಿನ್ ವಾಯ್ಸ್ ಸ್ವಲ್ಪ ಡೀಸೆಲ್ ನಿನ್ ಶಬ್ದ ಕೇಳುತ್ತೆ ಹೌದು ಮಾತ್ರ. ಒಂದೇನೋ ಸಾಂಗಿಂಗ್ ಹಾಕೊಂಡೋದ್ರೆ ಮಾತ್ರ ಚೆನ್ನಾಗತ್ತೆ, ಇಲ್ಲ ಅಂದ್ರೆ ಹಂಗೆ ನಿದ್ದೆ ಎಳಿಯುತ್ತೆ. ಹೌದು. ಲಾಂಗ್ ಟ್ರಿಪ್ಸ್ ಅಲ್ಲೆಲ್ಲ ಈಸಿಲಿ ತಗೊಂಡೋಗ್ಬೋದು. ಅಂಡ್ ಇದ್ರ ಆವರೇಜ್ ಕಂಪನಿ ಕ್ಲೈಮ್ ಮಾಡೋದು 17 ಕೊಡುತ್ತೆ ಅಂತ ಹೇಳಿ. ಅಂಡ್ ಇಟ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ಯುವರ್ ರೈಡಿಂಗ್ ಸ್ಟೈಲ್, ನೀವು ಹೇಗೆ ಡ್ರೈವ್ ಮಾಡ್ತೀರಾ ಇದ್ರ ಮೇಲೆ. ಸೊ ಅದ್ರ ಮೇಲೆ ಬೇಸಿಸ್ ಆಗುತ್ತೆ. ಅಂಡ್ ಸಿಟಿ ಯೂಸೇಜ್ ಡೀಸೆಲ್ ಅಲ್ಲಿ ನಿಮಗೆ ಆಲ್ಮೋಸ್ಟ್ 13 or 14 ಅಂತ ಹೇಳ್ಬೋದು. ಹೌದಾ? ಹೈವೇ ನಲ್ಲಿ ಒಂದು 15-16 ಎಕ್ಸ್ಪೆಕ್ಟ್ ಮಾಡಬಹುದು. ಅರೌಂಡ್ ನೀವು 18-20 ಅಂತ ತಿಳ್ಕೊಂಡಿದ್ದೆ. ಇಲ್ಲ ಇದು ದೊಡ್ಡ ಇಂಜಿನ್ ಆಗಿರೋದ್ರಿಂದ ಅಂಡ್ ಅಗೇನ್ ಟರ್ಬೋ ಚಾರ್ಜ್ ಇದೆ. ಟರ್ಬೋ ಚಾರ್ಜ್ ಇರೋದು ನಿಮಗೆ ಏನೋ ಬೆನಿಫಿಟ್, ಅದು ನಿಮಗೆ ಮೈಲೇಜ್ ಹೆಲ್ಪ್ ಮಾಡುತ್ತೆ. ಬಟ್ ಇಂಜಿನ್ ಕೆಪಾಸಿಟಿ ದೊಡ್ಡದಿರೋದ್ರಿಂದ ಮೈಲೇಜ್ ನಿಮ್ಗೆ ಕಡಿಮೆ ಬರುತ್ತೆ. ಅಂಡ್ ಇದ್ರಲ್ಲಿ ಇನ್ನೊಂದು ವೇರಿಯಂಟ್ ಇದೆ ಪೆಟ್ರೋಲ್ದು. ಸೊ ಅದು 1.6 ಪೆಟ್ರೋಲ್ ಟರ್ಬೋ ಚಾರ್ಜ್ ಬರುತ್ತೆ. ಸೊ ಅದಂತೂ ಮೈಲೇಜ್ ನೀವು ಕೇಳಲೇಬೇಡಿ, ನಾವು ಹೇಳಿದ್ರು ನಿಮಗೆ ಬೇಜಾರಾಗತ್ತೆ. 8 to 7 ಬರುತ್ತೆ ಅಷ್ಟೇ. 8 to 7 ಅಷ್ಟೇ ಬರುತ್ತೆ. ಬಟ್ ಅಷ್ಟೇ ಸ್ಮೂತ್ ಇರುತ್ತೆ. ಅಂಡ್ ಈಗ ಕ್ರೂಸ್ ಕಂಟ್ರೋಲ್ ಸೆಟ್ ಮಾಡೋಣ. ಆಸ್ ಆಫ್ ನೌ ನಾನೊಂದು 80 ಸ್ಪೀಡಲ್ಲಿ ಇದ್ದೀನಿ. ಸೊ ನಾನು ಇಲ್ಲಿ ಸೆಟ್ ಮಾಡಿದೆ. ಇಲ್ಲಿ ನೀವು ಸ್ಕ್ರೀನ್ ಅಲ್ಲಿ ನೋಡಬಹುದು ಕ್ರೂಸ್ ಇಲ್ಲಿ ಸೆಟ್ ಆಗಿದೆ. ಆಕ್ಸಿಲೇಟರ್ ಬಿಟ್ಟಿದ್ದೀನಿ ನಾನು. ಸೊ ಕ್ರೂಸ್ ಕಂಟ್ರೋಲ್ ಎಂಗೇಜ್ ಆಗಿದೆ. ಅಂಡ್ ಸ್ಪೀಡ್ ಇದು 70-80 ಅಲ್ಲೇ ಹೋಗ್ತಾ ಇದೆ. ಹೌದು. ಅಂಡ್ ನನಗೆ ಬೇಕಾದ್ರೆ ನಾನು ಪ್ಲಸ್ ಅಥವಾ ಮೈನಸ್ ರೆಡ್ಯೂಸ್ ಮಾಡ್ಕೋಬಹುದು. ಸೊ ಈಗ ನಾನಿಲ್ಲಿ ಸೆಟ್ ಮಾಡಿ ಬಿಟ್ಟಿದ್ದೀನಿ. ಸೊ ಒಂದೇ ಸ್ಪೀಡ್ ಅಲ್ಲೇ ಸೆಟ್ ಆಗಿ ಹೋಗ್ತಾ ಇರುತ್ತೆ. ಅಂಡ್ ಪ್ಲಸ್ ಮೈನಸ್ ನಾವಿಲ್ಲಿ ರೆಡ್ಯೂಸ್ ಮಾಡ್ಕೋಬಹುದು. ಸೊ ಡ್ರೈವ್ ರಿವ್ಯೂ ನಾನಂತೂ ಹೇಳೋದಂದ್ರೆ ಇದು ಔಟ್ ಆಫ್ ಔಟ್ ಅಂತಾನೆ ಹೇಳ್ಬೋದು, ಅಷ್ಟು ಸೂಪರ್ ಆಗಿದೆ ಓಡ್ಸೋಕ್ಕೆ. ಸೊ ನೆಕ್ಸ್ಟ್ ನಿಮಗೆ ಯಾವ ಕಾರ್ ಬೇಕು ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾವು ಆದಷ್ಟು ಟ್ರೈ ಮಾಡ್ತೀವಿ ಯಾವ ಕಾರ್ ನಿಮಗೆ ತೋರ್ಸೋಣ ಅಂತ ಹೇಳಿ. ಎಸ್. ಮತ್ತೆ ನಂದು ಇನ್ನೊಂದು ಹೇಳ್ಬೇಕಾಗಿತ್ತು, ನಂದೊಂದು ಕಾರ್ ಡೀಟೇಲಿಂಗ್ ಸ್ಟುಡಿಯೋ ಇದೆ. ಹಲವಾರು ವಿಡಿಯೋಸ್ ನೀವು ನೋಡ್ಬೋದಂತ. ಒಂದು ಕಾರ್ ರಿವ್ಯೂ ಮತ್ತೆ ಡೀಟೇಲಿಂಗ್ ಮಾಡ್ತೀನಿ. ಅದು ಜಸ್ಟ್ ನಂದು ಒಂದು ಹಾಬಿ. ಅದು ಇಂಟೀರಿಯರ್ ಸ್ಟೀಮು, ಔಟ್ಸೈಡ್ ವ್ಯಾಕ್ಸ್, ವಾಶ್ ಎಲ್ಲ ಮಾಡ್ಕೊಡ್ತೀನಿ. ಸೊ ಅದೊಂದು ನಂದು ಹಾಬಿ. ಸೊ ಡಿಸ್ಕ್ರಿಪ್ಷನಲ್ಲಿ ಅಡ್ರೆಸ್ ಮತ್ತು ನನ್ನ ಫೋನ್ ನಂಬರ್ ಹಾಕಿರ್ತೀನಿ. ಶಿವಮೊಗ್ಗದಲ್ಲಿ ಸರ್ವಿಸ್ ಬೇಕಂತ ಹೇಳಿದ್ರೆ ದಿನಕ್ಕೆ ಒಂದೇ ವೆಹಿಕಲ್ ತೊಗೊಳೋದು ನಾನು. ಸೊ ನಾನು ದಿನಕ್ಕೆ 5-6 ವೆಹಿಕಲ್ ಅವೆಲ್ಲ ತೊಗೊಳಕ್ಕೆ ಹೋಗಲ್ಲ, ಒಂದೇ ವೆಹಿಕಲ್ ತೊಗೊಂಡು ಇದು ಮಾಡ್ತೀನಿ. ಸೊ ಗೈಸ್, that's it for today's video. And MG Hector 2021 in model, diesel variant. So I hope you enjoy the video guys. Do like, share and subscribe to my channel. Thank you for watching.